ಆಕಾಶವಾಣಿ ಮೈಸೂರು. ಯುವವಾಣಿ. ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಗಳಿಸಿದ ಮೈಸೂರಿನ ವಿನುತಾ ಜಿಆರ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವಂತಹ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 906ನೇ ರ್ಯಾಂಕ್ ಪಡೆದಂತಹ ವಿನುತಾ ಜಿಆರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಬನ್ನಿ. ನಮಸ್ಕಾರ ವಿನುತಾ ಅವರೇ. ನಮಸ್ಕಾರ ದಿಗ್ವಿಜಯ್ ಅವರೇ. ಥ್ಯಾಂಕ್ ಯು ಸೊ ಮಚ್ ಫಾರ್. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ತುಂಬಾ ಧನ್ಯವಾದ. ಮೈಸೂರಿನವರು ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ನಮ್ಮ ಕರ್ನಾಟಕದವರು ಲೋಕಸೇವಾ ಆಯೋಗ ನಡೆಸುವಂತಹ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾ ಇದ್ದಾರೆ. ಅದು ನಮಗೆ ಸಂತೋಷದ ವಿಚಾರ. ಹಾಗೆ ನಮ್ಮ ಮೈಸೂರಿನವರು ಕೂಡ ಹೆಚ್ಚು ಜನ ಪಾಸ್ ಆಗ್ತಾ ಇರೋದು ಇನ್ನೂ ಬಹಳ ಸಂತೋಷದ ವಿಚಾರ. ಅದರಲ್ಲಿ ನೀವು ಕೂಡ ಒಬ್ಬರು. ಧನ್ಯವಾದಗಳು. ಈಗ ವಿನುತಾ ಅವರು ಮೂಲತಃ ಯಾವ ಊರಿನವರು? ಸರ್, ನಾನು ಹುಟ್ಟಿ ಬೆಳೆದಿದ್ದು ಹಾಸನದಲ್ಲಿ. ನಮ್ಮ ತಾಯಿ ಊರು ಹಾಸನ್, ಅಡ್ಗೂರು. ಬಟ್ ನಾವು ಅಲ್ಲಿಂದ ಹಾಸನದಲ್ಲಿ ಸೆಟ್ಲ್ ಆಗಿದ್ವಿ. ಅದಾದ್ಮೇಲೆ ನಮ್ಮ ತಂದೆಯವರು ಮಂಡ್ಯಕ್ಕೆ ನಾವು ಹೈಸ್ಕೂಲ್ಗೆ ಶಿಫ್ಟ್ ಆದ್ವಿ. ಆಮೇಲೆ ನಾನು ಇಂಜಿನಿಯರಿಂಗಿಗೆ ಮೈಸೂರಿಗೆ ಬಂದೆ. ಹೈಸ್ಕೂಲ್ ಅಂಡ್ ಇಂಜಿನಿಯರಿಂಗ್, PUC ಅಂಡ್ ಇಂಜಿನಿಯರಿಂಗ್ ಮೈಸೂರಿನಲ್ಲಿ ಮಾಡಿದ್ದು, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಫ್ಯಾಮಿಲಿ ಸೆಟ್ಲ್ ಆಗಿರುವಂಥದ್ದು ಮೈಸೂರೇ. 20 ವರ್ಷದಿಂದ ಮೈಸೂರಲ್ಲೇ ಇದೆ. ಮೈಸೂರಿನಲ್ಲಿ ಇದ್ರಿ. ನೀವು ಆಗ್ಲೇ ಕೂಡ ಹೇಳಿದ್ರಿ ಇಂಜಿನಿಯರಿಂಗ್ ನಾನು ಓದ್ದೆ ಅಂತ ಹೇಳಿ. ಹೌದು ಸರ್. JC ಕಾಲೇಜಲ್ಲಿ. ಹೌದು. ಓಕೆ. JC ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸ್ತೀರಿ, ನಂತರ ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಆದ್ಮೇಲೆ ನಾನು ನಮ್ಮ ಸೀನಿಯರ್ಸ್ನ ನೋಡಿ ಇನ್ಸ್ಪೈರ್ ಆಗಿ MTech ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದೆ. ಸೊ ಅದರಿಂದ ಗೇಟ್ ಎಕ್ಸಾಮ್ ಬರೆದು ನಾನು IIT ಡೆಲ್ಲಿನಲ್ಲಿ ಪವರ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ನಲ್ಲಿ ಸೀಟ್ ಸಿಕ್ತು. ಸೊ ನಾನು ಅಲ್ಲಿ ಹೋದೆ. ಸೊ 2 ವರ್ಷ ಅಲ್ಲಿ MTech ಮಾಡಿದೆ. ಬಿ ಯಾವ ಬ್ರಾಂಚ್ ಅಲ್ಲಿ ಮಾಡಿದ್ರಿ? ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಅಲ್ಲಿ. ಅದೇ ಆಗಿತ್ತಾ? ಆಕ್ಚುಲಿ ಅವಾಗ ಕನ್ಫ್ಯೂಷನ್ ಇತ್ತು. ನಂಗೆ NI ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಒಂದು ಸೀಟ್ ಇತ್ತು, JC ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಇತ್ತು. ಬಟ್ ಆವಾಗ JC ಕಾಲೇಜ್ ಅಂದ್ರೆ ಒಂದು ಟಾಪ್ ಕಾಲೇಜ್ ಅಂತ ಒಂದು ಇತ್ತು, ಇವಾಗ್ಲೂ ಕೂಡ ಇದೆ. ಇವಾಗ JSS 80 ಅಂತಾರೆ. ಸೊ ನಾನು ಅದರಿಂದಾಗಿ ಇವನ್ ಎಲೆಕ್ಟ್ರಿಕಲ್ ಆದ್ರೂ ಪರವಾಗಿಲ್ಲ, ಐ ವಿಲ್ ಟೇಕ್ JC ಅಂತ ತಗೊಂಡಿದ್ದೆ. ಓಕೆ. ಆಮೇಲೆ MTech ಕೂಡ ಮಾಡ್ತೀರಿ IIT ಡೆಲ್ಲಿ, ಬಹಳ ಪ್ರತಿಷ್ಠಿತವಾದ ಒಂದು ಕಾಲೇಜ್. ಎಸ್ ಸರ್, ಹೌದು. ನೀವು ಅನ್ಕೊಂಡಾಗೇನೆ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ತು ನಿಮಗೆ. MTech ನಲ್ಲಿ ನಾನು 2 ಸಲ ಟ್ರೈ ಮಾಡಿದೆ ಗೇಟ್ಗೆ. ಸೆಕೆಂಡ್ ಅಟೆಂಪ್ಟ್ ನಲ್ಲಿ ನಂಗೆ ನಾನು ಇಂಜಿನಿಯರಿಂಗ್ ಮುಗಿಸೋಷ್ಟೊತ್ತಿಗೆ ಅದು ಸೀಟ್ ಆ ರ್ಯಾಂಕ್ ಸಿಕ್ತು ನನಗೆ. BE ಆದ್ಮೇಲೆ ತಾವು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಅಂದ್ರೆ ಮೀನ್ಸ್ ಏನು MTech ಮಾಡ್ಲಿಕ್ಕಿಂತ ಮುಂಚೆ ಎಲ್ಲ ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಸಾಫ್ಟ್ವೇರ್ ಹೋಗ್ತಾರೆ, ಬೇರೆ ಬೇರೆ ಫೀಲ್ಡ್ಗೆಲ್ಲ ಹೋಗ್ತಾರೆ. ಆತರ ಕನಸು ಕಾಣ್ಲಿಲ್ವಾ ತಾವು? ಖಂಡಿತ. ಅದು ಅವಾಗ ಅದು ಟೆನ್ಷನ್ ಇರುತ್ತೆ, ಏನಾಗತ್ತಪ್ಪ ನೆಕ್ಸ್ಟ್ ಇಂಜಿನಿಯರಿಂಗ್ ಮುಗಿತಲ್ಲ ಈಗ ಅಂತ. ಸೊ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ನಾನು ಕೂಡ ಪ್ಲೇಸ್ಮೆಂಟ್ಸ್ ಎಲ್ಲ ಕುತ್ಕೊಂಡಿದ್ದೆ. ಇನ್ಫೋಸಿಸ್ ಅಲ್ಲಿ ಸೆಲೆಕ್ಷನ್ ಕೂಡ ಆಗಿತ್ತು, ಜಾಯ್ನಿಂಗ್ ಲೆಟರ್ ಕೂಡ ಬಂದಿತ್ತು. ಬಟ್ ಅದೇ ಟೈಮಲ್ಲಿ ಗೇಟ್ ರಿಸಲ್ಟ್ ಆಲ್ಸೋ ಬಂತು. ಸೊ 2ರಲ್ಲಿ ನನಗೆ ಬೆಟರ್ ಆಪ್ಷನ್ ಇದು ಅಂತ ಅನ್ನಿಸ್ತು. ಸೊ ದಟ್ ನಾನು ಸ್ವಲ್ಪ ಇನ್ನ ನಾಲೆಡ್ಜ್ ಜಾಸ್ತಿ ಮಾಡಿದ್ರೆ ನನ್ನ ಫೀಲ್ಡ್ ಅಲ್ಲಿ ಆಮೇಲೆ ಇನ್ನೂ ಒಳ್ಳೆ ಪೋಸ್ಟಿಗೆ ಹೋಗ್ಬೋದು ಅಂತ ನಾನು ಡಿಸೈಡ್ ಮಾಡಿ, ನಮ್ಮ ಸೀನಿಯರ್ಸ್ನು ಕೂಡ ಇಬ್ರು ಹೋಗಿದ್ರು. ಸೊ ಅವರ ದಾರಿ ಫಾಲೋ ಮಾಡ್ತಾ ನಾನು MTech ಮಾಡ್ಲಿಕ್ಕೆ ಡಿಸೈಡ್ ಮಾಡಿದೆ. ಓಕೆ. IITಲಿ MTech ಮಾಡ್ತೀರಿ, ನಂತರ ಏನ್ ಮಾಡ್ತೀರಿ? ನನ್ನ ಟೈಮಲ್ಲಿ ಏನೊಂದು ಆಪರ್ಚುನಿಟಿ ಸಿಕ್ತು ನನಗೆ ಅಂದ್ರೆ, ಸೇಮ್ ನಾನು ಸೆಕೆಂಡ್ ಇಯರ್ MTech ನಲ್ಲಿ 2 years ಇರುತ್ತೆ MTech. ಸೊ ಸೆಕೆಂಡ್ ಅಂದ್ರೆ 4th ಸೆಮಿಸ್ಟರ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಕುತ್ಕೊಂಡಾಗ ಏರ್ ಫೋರ್ಸ್ ಹ್ಯಾಡ್ ಕಮ್ ಆನ್ ಕ್ಯಾಂಪಸ್ಗೆ ಸೆಲೆಕ್ಷನ್ಗೆ. ಅವಾಗ ಆಫೀಸರ್ಸ್ ಶಾರ್ಟೇಜ್ ಅನ್ಬಿಟ್ಟು ಅವರೊಂದು ಫಾಸ್ಟ್ ಟ್ರ್ಯಾಕ್ ಸೆಲೆಕ್ಷನ್ ಅಂತ ಸ್ಕೀಮ್ ತಂದಿದ್ರು. ಇವಾಗ ಅದಿಲ್ಲ. ಆವಾಗ ನಮಗೆ ವಿಥೌಟ್ AFCAT ಎಕ್ಸಾಮ್, ಇವಾಗ ಏನು AFCAT ಎಕ್ಸಾಮ್ ಬರೀಬೇಕು, ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ, ಅದು ಬಿಟ್ಬಿಟ್ಟು ಹಾಗೇನೆ ಕ್ಯಾಂಪಸ್ಗೆ ಬಂದು ಡೈರೆಕ್ಟ್ ಸೆಲೆಕ್ಷನ್ ಮಾಡೋ ಒಂದು ಸ್ಕೀಮ್ ಇತ್ತು. ಅಂದ್ರೆ ಒಳ್ಳೊಳ್ಳೆ ಕಾಲೇಜ್ಗೆ ಹೋಗಿ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಅನ್ಬಿಟ್ಟು ಅವರು AFCAT ಎಕ್ಸಾಮ್ ಮಾಡಿ ಡೈರೆಕ್ಟ್ ಆಗಿ ನಿಮ್ದು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಎಕ್ಸಾಮ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ರು. ಸೊ ಅದೊಂದು ಆಪರ್ಚುನಿಟಿ ನಂಗೆ ಅದೇ ಟೈಮಲ್ಲಿ ಇದ್ದಾಗ ಸಿಕ್ಬಿಡ್ತು. ಅದರ್ವೈಸ್ ನಾನು ಕನ್ಸಲ್ಲೂ ನೆನ್ಸಿರ್ಲಿಲ್ಲ ಮಿಲಿಟರಿಗೆ ಸೇರ್ಕೋತೀನಿ ಅನ್ಬಿಟ್ಟು. ನಮ್ಮ ತಂದೆ ತಾಯಿಗೂ ಅದು ಇಷ್ಟ ಇರಲಿಲ್ಲ. ಸೆಲೆಕ್ಷನ್ ಆದ್ಮೇಲೂ ಬಹಳ ಅಪೋಸಿಷನ್ ಇತ್ತು ಮನೆಯಿಂದ, ರಿಲೇಟಿವ್ಸ್ ಇಂದ. ಬಟ್ ನನಗೆ ಇದೊಂಥರ ಡಿಫ್ರೆಂಟ್ ಫೀಲ್ಡ್, ಸ್ವಲ್ಪ ಡೇರಿಂಗ್ ಫೀಲ್ಡ್ ಅಂತ ವೆಂಟ್ ಅಹೆಡ್. ಓಕೆ. ನೀವು ಸೆಲೆಕ್ಷನ್ ಕೂಡ ಆಗ್ತೀರಿ, ನೀವು ಕನಸು ಕೂಡ ಕಂಡಿರಲಿಲ್ಲ. ಏನು ಕನಸು ಕಾಣ್ತಿದ್ರಿ ಹಾಗಾದ್ರೆ? ಈಗ IIT ಡೆಲ್ಲಿಲಿ ತಾವು MTech ಮುಗಿಸ್ತಾ ಇದ್ರಿ ಅಂತ ಬಹಳಷ್ಟು ಆಪರ್ಚುನಿಟಿ ಜಾಸ್ತಿ. ನಾಟ್ ಇವನ್ ಇಂಡಿಯಾ, ಹೊರಗಡೆಯಿಂದಲೂ ಕೂಡ ಆಪರ್ಚುನಿಟಿ ಜಾಸ್ತಿ. ಖಂಡಿತ ಸರ್. ಈಗ ನೀವು ಹೇಳಿದಾಗೇನೆ ಕೂಡ ಗೌರ್ಮೆಂಟ್ ಸೆಕ್ಟರ್ಸ್
ಏನು ಕ್ಯಾಂಪಸ್ಸಿಗೆ ಬರೋ ತುಂಬಾ ಕಡಿಮೆ. ಹೌದು, ಅಂದ್ರೆ ಆಪರ್ಚುನಿಟಿ ಬಂತು, ನಿಮ್ಗೆ ಸೆಲೆಕ್ಷನ್ ಆಯ್ತು. ಇಲ್ಲಾಂದ್ರೆ ಬೇರೆ ಬೇರೆ ಕಂಪನೀಸ್ಗಳು ಬರ್ತಿತ್ತು, ನಿಮ್ಗೆ ಇನ್ನೂ ಒಳ್ಳೆಯ ಸ್ಯಾಲರಿ ಕೂಡ ಸಿಕ್ತಿತ್ತು, ಹೊರಗಡೆ ಕೂಡ ಹೋಗ್ಬೋದಿತ್ತಲ್ವಾ? ಯಾಕೆ ಅದನ್ನ ಆಪ್ ಮಾಡ್ಕೋಬೇಕಾಯ್ತು? ಸರ್, ಕ್ಯಾಂಪಸ್ ಅಲ್ಲಿ ಇನ್ನೊಂದು ಕಂಪನಿಗೂ ಒಂದು ಪ್ಲೇಸ್ಮೆಂಟ್ ಆಗಿತ್ತು. ಅದು ನನಗೆ ಹೆಸರು ಈಗ ರಿಕಾಲ್ ಆಗ್ತಿಲ್ಲ, ಕಾರಣ ನಾನು ಐ ಡಿಂಟ್ ಜಾಯಿನ್ ದಟ್ ಕಂಪನಿ. ಹೊಸೂರಿನಲ್ಲಿ ಅವ್ರದ್ದೊಂದು ಇಂಡಕ್ಷನ್ ಮೋಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇತ್ತು. ಬಟ್ ಅದನ್ನ ರಿಲೇಟಿವ್ಲಿ ನೀವು ಕಂಪೇರ್ ಮಾಡಿ ನೋಡಿದ್ರೆ ಏರ್ಫೋರ್ಸ್ ಆಪರ್ಚುನಿಟೀಸ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಪ್ಲಸ್ ಇನ್ನೊಂದು ಏನಂದ್ರೆ, ನಾನು DRDO ಅಥವಾ ಆ ತರ ರಿಸರ್ಚ್ ಫೀಲ್ಡ್ ಗೆ ಹೋಗೋಣ ಅಂತ ಒಂದು ಕನ್ಸ್ ಕಂಡಿದ್ದೆ, PhD ಆ ರೀತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಈ ಚಾನ್ಸ್ ಸಿಕ್ಕಿದಾಗ ನನಗೊಂದು ಏನ್ ಅನ್ಸ್ತು ಅಂದ್ರೆ, ಒಂದ್ಸಲ ಬ್ರೇಕ್ ತಗೋಣ ಅಂತ ಅನ್ಸ್ತು. ಯಾಕಂದ್ರೆ MTech ವಾಸ್ ನಥಿಂಗ್ ಬಟ್ BTech in 2 years ಅಂತ ಅನ್ಸ್ಬಿಡ್ತು ನನಗೆ. ಇಟ್ ವಾಸ್ ವೆರಿ ಹೆಕ್ಟಿಕ್. ಸ್ವಲ್ಪ ಬ್ರೇಕ್ ಬೇಕು ನನಗೆ, ಇವಾಗ ಕಂಟಿನ್ಯೂಸ್ ಓದ್ಲಿಕ್ಕಂತೂ ಆಗಲ್ಲ. ಇಫ್ ಐ ಗೆಟ್ DRDO or ISRO ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ಆ ಎಕ್ಸಾಮ್ಸ್ ನ ಕೊಡ್ತಾ ಇದ್ದೆ, ಬಟ್ ಅದರಲ್ಲೂ ಬಹಳ ಕಾಂಪಿಟೇಷನ್ ಇರೋದ್ರಿಂದ ಅದು ಸೆಲೆಕ್ಷನ್ ಆಗಿರಲಿಲ್ಲ ನಂದು. ಪ್ಯಾರಲಲ್ಲಿ ಇದನ್ನು ಟ್ರೈ ಮಾಡಿದೆ, ಆನ್ ಕ್ಯಾಂಪಸ್ ಏರ್ ಫೋರ್ಸ್ ಅಂಡ್ ದಟ್ ಪ್ರೈವೇಟ್ ಕಂಪನಿ ಪ್ಲೇಸ್ಮೆಂಟ್ಸ್. ಸೊ ಇದೆರಡರಲ್ಲಿ ಸಕ್ಸಸ್ ಸಿಕ್ಕಿತ್ತು. ಸೊ ರಿಲೇಟಿವ್ಲಿ ಐ ಚೋಸ್ ದ ಬೆಟರ್ ಆಪ್ಷನ್, ಅದು ಏರ್ ಫೋರ್ಸ್ ಸರ್. ಆಕ್ಚುಲಿ ಓಕೆ, ಏರ್ ಫೋರ್ಸ್ ಸೆಲೆಕ್ಷನ್ ಆಗ್ತೀರಿ ಕೂಡ ಹೋಗ್ತೀರಿ ಅಲ್ವಾ? ಏರ್ ಫೋರ್ಸ್ ಅಲ್ಲಿ ಹೋದಾಗ ನೀವು ಯಾವ ಬ್ರಾಂಚ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರಿ? ಇದು ಸರ್ ಆಕ್ಚುಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ನಮ್ಮ ಮನೆಯಲ್ಲಾಗ್ಲಿ ನಮ್ಮ ಸುತ್ತಮುತ್ತಲಿನ ನೇಬರ್ಹುಡ್ ಅಲ್ಲಾಗ್ಲಿ ಯಾರು ಇರಲಿಲ್ಲ. ಸೊ ಐ ಹ್ಯಾಡ್ ಚೋಸನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಬ್ರಾಂಚ್. ಸೊ ಇಟ್ ವಾಸ್ ವೆರಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ತರ ಇತ್ತು. ಸೊ ನಾನು ಹೋದೆ. 2011 ನಲ್ಲಿ ಟ್ರೈನಿಂಗ್ ಶುರು ಆಯಿತು. ಇಟ್ ವಾಸ್ ಇನ್ ದಿ ಹೈದರಾಬಾದ್ ಏರ್ಫೋರ್ಸ್ ಅಕಾಡೆಮಿ. ಡ್ಯೂರಿಂಗ್ ದ ಟ್ರೈನಿಂಗ್ ಸ್ವಲ್ಪ ಅದೇ ಕಷ್ಟ ಇತ್ತು ಅಂತ ಅನ್ನಿಸ್ತು ನನಗೆ. ಫಿಸಿಕಲ್ ಟ್ರೈನಿಂಗ್, ಸ್ವಿಮ್ಮಿಂಗ್, ಪರೇಡ್ ಎಲ್ಲ ಇತ್ತು. ಓಕೆ, ಅಂದ್ರೆ ಈಗ ಯಾವ ವಿಂಗ್ ನಲ್ಲಿ ಹೋದ್ರು ಕೂಡ ನೀವು ಬ್ಯಾಕ್ ಡ್ರಾಪ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಅವ್ರು ಕೊಡುವಂತ ಟ್ರೈನಿಂಗ್ ಎಲ್ಲರಿಗೂ ಕಾಮನ್ ಇರುತ್ತೆ. ಪೈಲಟ್ ಆಗಲಿ, ನೀವು ಇಂಜಿನಿಯರಿಂಗ್ ಆಫೀಸರ್ ಆಗಲಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಲಿ, ಲಾಜಿಸ್ಟಿಕ್ಸ್ ಆಗಲಿ, ಎಕ್ಸೆಪ್ಟ್ ಡಾಕ್ಟರ್ಸ್. ಡಾಕ್ಟರ್ಸ್ ಅಂದ್ರೆ ಮೆಡಿಕಲ್ ಆಫೀಸರ್ಸ್ ಅಂತ ಕರೀತಾರೆ, ಅವರು ಯೂನಿಫಾರ್ಮ್ ಅಲ್ಲಿ ಇರ್ತಾರೆ. ಅವರಿಗೆ ಸ್ವಲ್ಪ ಟ್ರೈನಿಂಗ್ ಕಡಿಮೆ ಕಠಿಣವಾಗಿ ಇರುತ್ತೆ. ಬಾಕಿ ಎಲ್ಲರಿಗೂ ಸೇಮ್ ಇರುತ್ತೆ, ಅದ್ರಲ್ಲಿ ಏನು ಕಡಿಮೆ ಇರೋದಿಲ್ಲ. ಸ್ಪೆಷಲ್ ಫೋರ್ಸಸ್ ಅಂತ ಹೇಳ್ತಾರೆ, ಕಮಾಂಡೋಸ್, ಅವರಿಗೆ ಸೆಪರೇಟ್ ಇರುತ್ತೆ. ಅಂದ್ರೆ ಅವರು ನಮ್ ತರನೇ ಸೆಲೆಕ್ಷನ್ ಆಗಿ ಬಂದಿರ್ತಾರೆ, ಅವ್ರು ಆಮೇಲೆ ಕಮಾಂಡೋ ಕೋರ್ಸ್ ಮಾಡ್ಕೋತಾರೆ. ಹೌದು, ಬಟ್ ಬೇರೆಯವ್ರು ಎಲ್ಲರಿಗೂ ಸೇಮ್ ಇರುತ್ತೆ ಟ್ರೈನ್. ಓಕೆ, ನೀವು ಯಾವ ಗ್ರೇಡ್ ನಲ್ಲಿ ಇದ್ರಿ? ನಾನು ಎಂಟರ್ ಆದಾಗ ಅವರು ಕಮಿಷನಿಂಗ್ ಕೊಡೋದು ಫ್ಲೈಯಿಂಗ್ ಆಫೀಸರ್ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನಾನು 2-3 ವರ್ಷ ಆದ್ಮೇಲೆ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಪ್ರಮೋಟ್ ಆದೆ. ಆಫ್ಟರ್ ದಟ್ 2017 ನಲ್ಲಿ ಸ್ಕ್ವಾಡ್ರನ್ ಲೀಡರ್ ರ್ಯಾಂಕ್ ಬಂತು. ಸ್ಕ್ವಾಡ್ರನ್ ಲೀಡರ್ ಅಂದ್ರೆ ಮೇಜರ್ ಅಂತ ಏನ್ ಹೇಳ್ತೀರಾ ಆರ್ಮಿನಲ್ಲಿ, ಅದಕ್ಕೆ ಈಕ್ವಲೆಂಟ್. ಅದರಲ್ಲಿ ನಾನು 4 ವರ್ಷ ಸರ್ವಿಸ್ ಮಾಡಿ ಅಷ್ಟ್ರಲ್ಲಿ ನಂದು 10 years ಕಂಪ್ಲೀಟ್ ಆಯ್ತು. ಶಾರ್ಟ್ ಸರ್ವಿಸ್ ಮ್ಯಾಂಡೇಟರಿ ಒಂದು ಸಮಯ ಅಂದ್ರೆ 10 years, ನೀವು 10 ವರ್ಷ ಮುಗಿಸ್ಬೇಕು. ಸೊ 10 ವರ್ಷ ಮುಗಿಸಿದ್ಮೇಲೆ ನಾನು ಹೊರಗಡೆ ಬಂದೆ. 14 ಮಾಡ್ಬೋದು ನೀವು, ಬಟ್ 10 ಕಂಪಲ್ಸರಿ ಅಂತ ಹೇಳ್ತಾರೆ. ಈಗ ಶಾರ್ಟ್ ಸರ್ವಿಸ್ ನ ಮುಗಿಸ್ತೀರಿ. ಈಗ ಬಹಳಷ್ಟು ನಮ್ಮ ಕೇಳಿದ್ರು ಕೇಳ್ತಾ ಇರ್ತಾರೆ, ನಾನು ಆರಂಭದಲ್ಲಿ ಕೂಡ ಹೇಳ್ಬಿಟ್ಟೆ, ಕೇಂದ್ರ ಲೋಕ ಸೇವಾ ಆಯೋಗ ನಡೆಸುವಂತ ಪರೀಕ್ಷೆಯಲ್ಲಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ನಡೆದಂತ 906ನೇ ರ್ಯಾಂಕ್ ತಗೊಂಡ್ರಿ ಅಂತೇಳಿ. ಇವ್ರು ಬರೀ ಮಿಲಿಟರಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರ ಎಜುಕೇಶನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತೇಳಿ. ಯಾಕೆಂದ್ರೆ ಇದು ನಿಮ್ಮ ಬೇಸಿಕ್ ಅದು ಅಲ್ವಾ? ನೀವು ಏನು ಶಾರ್ಟ್ ಸರ್ವಿಸ್ ಮುಗಿಸ್ಕೊಂಡು ಆಮೇಲೆ ತಾವು ಕನಸನ್ನ ಕಾಣ್ಲಿಕ್ಕೆ ಶುರು ಮಾಡಿದ್ರಿ ಅಲ್ವಾ? ಇನ್ ಸರ್ವಿಸ್ ಅಲ್ಲಿ ಇದ್ದಾಗಲೇ ಕೂಡ ತಾವು UPSC ಕ್ಲಿಯರ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಲ್ಲ ಶಾರ್ಟ್ ಸರ್ವಿಸ್ ಮುಗಿದ ಮೇಲೆ ಕನಸು ಕಂಡಿದ್ದ, ಹೇಗೆ ಇದು? ಇಲ್ಲ, ಖಂಡಿತವಾಗಿ ನಾನು ಡ್ಯೂರಿಂಗ್ ಸರ್ವಿಸ್ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಶಾರ್ಟ್ ಸರ್ವಿಸ್ ಅವ್ರಿಗೆ ಸೇಮ್ ಎಲ್ಲಾ ಫೆಸಿಲಿಟೀಸ್, ರ್ಯಾಂಕ್, ಎವ್ರಿಥಿಂಗ್ ಸೇಮ್ ಆಸ್ ಅದರ್ ಆಫೀಸರ್ಸ್. ಬಟ್ ಕೆಲವು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಲೈಕ್ ನೀವು ಒಳ್ಳೆ ಕೋರ್ಸ್ಗಳು ಮಾಡಬೇಕು ಮಿಲಿಟರಿನಲ್ಲಿ, ಅಂದ್ರೆ ಒಳ್ಳೆ ಪೋಸ್ಟ್ ಹೋಗ್ಬೇಕು ಅಂದ್ರೆ ಅದು ಪರ್ಮನೆಂಟ್ ಆಫೀಸರ್ಸ್ಗೆ ಮಾತ್ರ ಸಿಗೋದು. ಸೊ ಅದೆಲ್ಲ ನೋಡ್ಬಿಟ್ಟು ನನಗೆ ಅನ್ಸಿತ್ತು, ಇಲ್ಲ ನನಗೆ ಒಳ್ಳೆ ಆಪರ್ಚುನಿಟಿ ಸಿಗ್ಬೇಕಂದ್ರೆ ಐ ಹ್ಯಾವ್ ಟು ಗೆಟ್ ಅ ಈಕ್ವಲಿ ರೆಸ್ಪೆಕ್ಟ್ಫುಲ್ ಜಾಬ್ ಔಟ್ಸೈಡ್. ಅದು ಸಿವಿಲ್ ಸರ್ವಿಸ್ ಅಂತ ನಾನು ಒಂದು ಸೆಲೆಕ್ಷನ್ ಮಾಡಿದ್ದೆ ಸ್ಟಡಿ ಮಾಡಿಬಿಟ್ಟು. ನಮ್ಮ ಪೇರೆಂಟ್ಸ್ದು ಕೂಡ ಇದೊಂದು ಕನಸಾಗಿತ್ತು. ನಾನು ಮಿಲಿಟರಿಗೆ ಸೇರೋ ಟೈಮಲ್ಲೂ ಕೂಡ ಅವರು ಈ ಒಪಿನಿಯನ್ ಹೇಳಿದ್ರು, ಇದಕ್ಕೆ ಬದಲು ನೀನು ಮನೆಯಲ್ಲೇ ಕಂಟಿನ್ಯೂ ಮಾಡಿ ಓದೋದು, ಸಿವಿಲ್ ಸರ್ವಿಸ್ ಅಟೆಂಪ್ಟ್ ಮಾಡು ಅಂತ. ಬಟ್ ನನಗೆ ಅವಾಗ ಜಾಬ್ಗೆ ಹೋಗ್ಬೇಕು ಅಂತ ಅನ್ಸ್ಬಿಟ್ಟಿದ್ದು, ಬಿಕಾಸ್ 4 years plus 2 years MTech, ಐ ವಾಂಟೆಡ್ ಅ ಬ್ರೇಕ್ ಫ್ರಮ್ ಸ್ಟಡೀಸ್ ಇಂದ. ಸೊ ತಂದೆ ತಾಯಿದು ಇತ್ತು, ಪ್ಲಸ್ ನಾನು ಅಪರ್ಚುನಿಟೀಸ್ದು ನೋಡಿದೆ, ಮಿಲಿಟರಿನಲ್ಲಿ ಹೆಂಗೆ ಸಿಗುತ್ತೆ, ಹೊರಗಡೆ ಸಿವಿಲ್ ಸರ್ವಿಸ್ ಆಫೀಸರ್ಸ್ಗೆ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ದಟ್ಸ್ ವೈ ನಾನು ವಿತಿನ್ ಸರ್ವಿಸ್ ಡಿಸೈಡ್ ಮಾಡಿಬಿಟ್ಟಿದ್ದೆ. ಓಕೆ, ಅಂದ್ರೆ ಈಗ ಶಾರ್ಟ್ ಸರ್ವಿಸ್ ಮುಗಿಸ್ಕೊಂಡು ಬರ್ತೀರಿ, ಬಂದ ಮೇಲೆ ಕೂಡ ನೀವು ನಮ್ಮ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀರಿ? ನನಗೆ ಬಿಕಾಸ್ ಶಾರ್ಟ್ ಸರ್ವಿಸ್ ಕಂಪ್ಲೀಟ್ ಮಾಡಿದ್ರಿಂದ ಎಕ್ಸ್ ಸರ್ವಿಸ್ ಮ್ಯಾನ್ ಸ್ಟೇಟಸ್ ಸಿಕ್ತು. ಹೌದು, ನಾವಾಗೆ ಟರ್ಮ್ ಮುಗಿಯಕ್ಕೆ ಮುಂಚೆನೆ ಬಿಟ್ಬಿಟ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಸ್ಟೇಟಸ್ ಸಿಗೋದಿಲ್ಲ. ಸೊ ಐ ಕಂಪ್ಲೀಟೆಡ್ ದ 10 years. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಸ್ಟೇಟಸ್ ಬೇಸಿಸ್ ಮೇಲೆ ನಮಗೆ ಒಂದು
ಒಂದು ಗ್ರೂಪ್ ಎ ಪೋಸ್ಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ತು ಇಲ್ಲಿ. ಆವಾಗ ACS ಹೋಮ್ ರಜನೀಶ್ ಗೋಯಲ್ ಸರ್ ಇದ್ರು, ಆಮೇಲೆ ಚೀಫ್ ಸೆಕ್ರೆಟರಿ ಅವರೇ ನಮ್ದೆಲ್ಲ ಇಂಟರ್ವ್ಯೂ ಮಾಡಿದ್ರು. ಡೈರೆಕ್ಟರ್ ಆವಾಗ ಶಶಿಧರ್ ಸರ್, ಬ್ರಿಗೇಡಿಯರ್ ರಿಟೈರ್ಡ್ ಶಶಿಧರ್ ಸರ್ ಅಂತ ಇದ್ರು, ಇವಾಗ ಚೇಂಜ್ ಆಗಿದ್ದಾರೆ. ಸೊ ಅವ್ರ ಮುಖಾಂತರ ನಂದು ಸೆಲೆಕ್ಷನ್ ಆಗಿತ್ತು. ಪ್ರಾಪರ್ ಪ್ರೊಸೀಜರ್ ಇಂಟರ್ವ್ಯೂ ಎಲ್ಲ ಆಗಿತ್ತು, ಎಕ್ಸಾಮ್ಸ್ ಇರೋದಿಲ್ಲ. ಸೊ ಐ ವಾಸ್ ಅಪಾಯಿಂಟೆಡ್ ಥ್ರೂ ಇಂಟರ್ವ್ಯೂ ಆಸ್ ಡೆಪ್ಯೂಟಿ ಡೈರೆಕ್ಟರ್ ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆ ಅಂದ್ಬಿಟ್ಟು, ಅಂದ್ರೆ ಉಪನಿರ್ದೇಶಕರು ಸೈನಿಕ ಕಲ್ಯಾಣ. ಎಲ್ಲಿದು, ಯಾವ ಒಂದು ಊರಿನಲ್ಲಿ? ಇದು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ. ನನಗೆ ಬಿಜಾಪುರಲ್ಲಿ ಪೋಸ್ಟಿಂಗ್ ಸಿಕ್ಕಿತ್ತು, ಫಸ್ಟ್ ಪೋಸ್ಟಿಂಗ್. ಯಾವ ವರ್ಷದಲ್ಲಿ ಪೋಸ್ಟಿಂಗ್ ಆಯ್ತು ನಿಮಗೆ? 2023 ಸೆಪ್ಟೆಂಬರ್ ಅಲ್ಲಿ ನಾನು ಜಾಯ್ನ್ ಆದೆ. ಓಕೆ, ಅಂದ್ರೆ ನೀವು ನಿಮ್ಮ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಮತ್ತೆ ಬರೀಲಿಕ್ಕೆ ಶುರು ಮಾಡಿದ್ದು ಯಾವ ವರ್ಷದಿಂದ ಹಾಗಾದ್ರೆ? ಸೊ ನಾನು ಸೀರಿಯಸ್ ಆಗಿ ಶುರು ಮಾಡಿದ್ದು ಹೇಳಬೇಕು ಅಂದ್ರೆ ನಂದು ಲಾಸ್ಟ್ ಇಯರ್ ಆಫ್ ಸರ್ವಿಸ್, ಅದು 2020 ಎಂಡ್ ಅಲ್ಲಿ ನಾನು ಶುರು ಮಾಡಿದ್ದೆ. ಅಲ್ಲಿ ಬ್ಯಾಂಗ್ಳೂರ್ನಲ್ಲಿ ನಾನೊಂದು ಕೋಚಿಂಗ್ ಸೇರ್ಕೊಂಡಿದ್ದೆ. ಬಟ್ ಅದು ಅಷ್ಟು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ನನಗೆ ಅದರಿಂದ ಬ್ಯಾಕ್ ಇದರಲ್ಲಿ ಸೈಟಲ್ಲಿ ಹೈಂಡ್ ಸೈಟಲ್ಲಿ ನೋಡಿದ್ರೆ ಅಷ್ಟೊಂದು ಬೆನಿಫಿಟ್ ಆಗಿಲ್ಲ ಅಂತ ಅನಿಸ್ತು. ಬಟ್ ಒಂದು ಮೈಂಡ್ ಸೆಟ್ ಬರೋಕ್ಕೆ ಹೆಲ್ಪ್ ಮಾಡ್ತದ್ದು. ಸೊ 2020 ಡಿಸೆಂಬರ್ ಅಷ್ಟರಲ್ಲಿ ನಾನು ಶುರು ಮಾಡಿದ್ದೆ. 2020 ಶುರು ಮಾಡಿದ್ರಿ? ಹಾ, ಅಂದ್ರೆ ಬೇಸಿಕ್ಸ್ ಅಂದ್ರೆ ನಮ್ಗೆ ಗೊತ್ತಿರಲ್ಲ ಈಗ ಹೆಂಗಿರುತ್ತೆ ಸರ್ವಿಸ್. ಸುಮ್ಮನೆ ನಾನು ಬ್ಲೈಂಡ್ ಆಗಿ ಸೇರ್ಕೊಬಿಟ್ಟೆ ಕೋಚಿಂಗ್ ನಲ್ಲಿ. ಅದ್ ಏನ್ ಹೇಳ್ತಾರೆ ನೋಡೋಣ, ಯಾವ ತರ ಸ್ಟೂಡೆಂಟ್ಸ್ ಇರ್ತಾರೆ, ಸಿಲೆಬಸ್ ಏನಿರುತ್ತೆ, ನಂಗೇನೋ ಗೊತ್ತಿರಲಿಲ್ಲ. ಸುಮ್ಮನೆ ಹೋಗಿ ಸೇರ್ಕೊ. ಯಾಕಂದ್ರೆ ನಾನು ಮಿಲಿಟರಿನಲ್ಲಿ ಆಫೀಸರ್ ಆಗಿರೋದ್ರಿಂದ ಅಲ್ಲಿ ನಾನು ಓದ್ತೀನಿ ಅಂದ್ರೆ ಜೊತೆ ಕಂಪನಿ ಕೊಡ್ಲಿಕ್ಕೆ ಯಾರು ಇರಲಿಲ್ಲ. ಅಲ್ಲೆಲ್ಲ ಆಲ್ರೆಡಿ ಆಫೀಸರ್ಸ್, ನಾವು ಪಾರ್ಟಿ ಮಾಡೋಣ ಬನ್ನಿ, ಆಚೆ ಗೇಮ್ಸ್ ಆಡೋಣ ಬನ್ನಿ ಅಂತ ಹೋಗೋರೇ ಇದ್ರು. ಸೊ ನನ್ ಕಂಪನಿನೂ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಆ ಗ್ರೂಪ್ ಆದ್ರೂ ಸಿಗ್ಲಿ, ಮೈಂಡ್ ಸೆಟ್ ಆದ್ರೂ ಬರ್ಲಿ ಅಂತ ನಾನು ಸುಮ್ಮನೆ ಬ್ಲೈಂಡ್ ಆಗಿ ಹೋಗಿ ಸೇರ್ಕೊಬಿಟ್ಟೆ. ಫಾರ್ ದ್ಯಾಟ್ ರೀಸನ್ ಅದು ಒಂದು ಒಳ್ಳೆ ಡಿಸಿಷನ್ ಅಂತ ಅನ್ಸ್ತು ನನಗೆ. ಆ ಗ್ರೂಪ್ ಸಿಕ್ತು ನನಗೆ ಸೀರಿಯಸ್ ಆಗಿ. ಹಾಗಾದ್ರೆ ಎಷ್ಟನೇ ಅಟೆಂಪ್ಟ್ ಇದು? ಹಾಗಾದ್ರೆ ನೀವು ಸೆಲೆಕ್ಷನ್ ಆಗಿದ್ದು ಅಟೆಂಪ್ಟ್ ಎಷ್ಟನೇದಿದು? ನಾನು ಸರ್ವಿಸ್ ಅಲ್ಲಿ ಇದ್ದಾಗ್ಲೇನೆ, ಅದು ಕೋಚಿಂಗ್ ಸೇರ್ಕೊಂಡಾಗ್ಲೇನೆ ಒಂದು ಅಟೆಂಪ್ಟ್ ಕೊಟ್ಟಿದ್ದೆ, ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ಅದೊಂದು ಅಟೆಂಪ್ಟ್ ಆಯ್ತು. ಅದಾದ್ಮೇಲೆ ನಾನು 4 ಅಟೆಂಪ್ಟ್ಸ್ ಕೊಟ್ಟೆ ರಿಟೈರ್ ಆದ್ಮೇಲೆ. ಟೋಟಲ್ 5 ಆಯ್ತು. ಈಗ ಸೆಲೆಕ್ಷನ್ ಆಗಿದ್ದು ನಂದು 5th ಅಟೆಂಪ್ಟ್ ಅಲ್ಲಿ. 5th ಅಟೆಂಪ್ಟ್ ಅಲ್ಲಿ ಸೆಲೆಕ್ಷನ್ ಆಗಿದಿರಿ? ಹೌದು ಅಲ್ವಾ? ಓಕೆ, ನೀವು ಫಸ್ಟ್ ಟೈಮ್ ಪ್ರಿಲಿಮ್ಸ್ ಮೇನ್ಸ್ ನಿಮ್ಮ ಇಂಟರ್ವ್ಯೂಸ್ ಎಲ್ಲ ಕ್ಲಿಯರ್ ಮಾಡಿದ್ದು ಇಲ್ಲ? ಹೌದು. ಹೇಗೆ? ನಂದು ಆಕ್ಚುಲಿ ಫಸ್ಟ್ ಒನ್, ಇಫ್ ಯು ಲೀವ್ ಆಸ್ ಅ ನಾನ್ ಸೀರಿಯಸ್ ಅಟೆಂಪ್ಟ್, ಒಂದು 3 ಅಟೆಂಪ್ಟ್ಸ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲೇ ಸ್ಟಕ್ ಆಗ್ತಾ ಇತ್ತು. ಸೊ ಇದು ಈ 5th ಅಟೆಂಪ್ಟ್ ಆರ್ 4th ಸೀರಿಯಸ್ ಅಟೆಂಪ್ಟ್ ಆರ್ ಟೋಟಲ್ 5th ಅಟೆಂಪ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು. ಬೈ ದಿಸ್ ಟೈಮ್ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಮೇನ್ಸ್ಗೂ ಪ್ರಿಪೇರ್ ಆಗ್ತಾ ಇದ್ದೆ. ಎಲ್ಲ ನೋಟ್ಸ್ ಎಲ್ಲ ರೆಡಿ ಇತ್ತು. ನನ್ ಕಾನ್ಫಿಡೆನ್ಸ್ ಇತ್ತು ಪ್ರಿಲಿಮ್ಸ್ ಆಗ್ಬಿಟ್ರೆ ನಾನು ಮೇನ್ಸ್ ಹೆಂಗಾದ್ರೂ ಮಾಡೇ ಮಾಡ್ತೀನಿ ಅಂತ. ಯಾಕಂದ್ರೆ ಮೇನ್ಸ್ ಅಲ್ಲಿ ಅದು ಸಬ್ಜೆಕ್ಟಿವ್ ಆನ್ಸರ್ ರೈಟಿಂಗ್, ಅದರಲ್ಲಿ ಕಾನ್ಫಿಡೆನ್ಸ್ ಇತ್ತು. ಸೊ ಅದರಿಂದ ಒಂದೇ ಸಲ ಸೆಲೆಕ್ಷನ್ ಆಯ್ತು, ಮೈನ್ಸು ಕ್ಲಿಯರ್ ಆಯ್ತು. ಇಂಟರ್ವ್ಯೂ ಐ ವಾಸ್ ಕಾನ್ಫಿಡೆಂಟ್, ಯಾಕಂದ್ರೆ ನಾನು 10 ವರ್ಷ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಕಾನ್ಫಿಡೆನ್ಸ್ ಇತ್ತು ಮಾತಾಡ್ಲಿಕ್ಕೆ. ಹೇಳೋ ಪ್ರಕಾರ ಈಗ ಫಸ್ಟ್ ಸ್ಟೆಪ್, ಆ ಸ್ಟೆಪ್ ಅನ್ನು ದಾಟ್ಬಿಟ್ರೆ ಐ ವಿಲ್ ಡೆಫಿನೆಟ್ಲಿ ಕ್ಲಿಯರ್. ಆ ಕಾನ್ಫಿಡೆನ್ಸ್ ಖಂಡಿತ ಆಯ್ತು. ಯಾಕಂದ್ರೆ ನಿಮ್ಗೆ ಆರ್ಮಿನಲ್ಲಿ ಕೂಡ ಬಂದ್ಬಿಟ್ಟಿತ್ತು ಅಲ್ವಾ, ಹೆಂಗ್ ಮಾಡ್ಬೇಕು, ಹೆಂಗ್ ಮರಿಬೇಕು, ಹೆಂಗೆ ಅಟೆಂಪ್ಟ್ ಕೊಟ್ಟು ನಾನು ಇಂಟರ್ವ್ಯೂ ಫೇಸ್ ಮಾಡೋದು ಅಂದ್ರೆ ಕಾನ್ಫಿಡೆಂಟ್ ಆ ಒಂದು ಆರ್ಮಿ ಅವ್ರಿಗಂತೂ ಖಂಡಿತ ಬಂದೇ ಬಿಡುತ್ತೆ ಅಲ್ವಾ. ಕ್ಲಿಯರ್ ಮಾಡೋದನ್ನೇ ಕಾಯ್ತಾ ಇದ್ರಿ ನೀವು. ಪ್ರಿಲಿಮ್ಸ್ ಆಗ್ಬಿಟ್ರೆ ಸಾಕು ಅಂತ. ಈ ಪ್ರಿಲಿಮ್ಸ್ ಮುಂಚೆನೆ ಆಗಿದ್ದಿದ್ರೆ ಮೋಸ್ಟ್ಲಿ ನೀವು 2 ವರ್ಷ ಮುಂಚೆನೆ, ಅಟ್ಲೀಸ್ಟ್ 2 ವರ್ಷ ಹಿಂದೆ ಆಗ್ಬೋದಿತ್ತು ಅಲ್ವಾ. ಅಂದ್ರೆ ಈಗ ಬಹಳಷ್ಟು ಜನ ಕನ್ಸನ್ನ, ಅಂದ್ರೆ ಈ ಯಂಗ್ಸ್ಟರ್ಸ್ ಕಾಣೋದು ಕನಸು, ಏನಾಗ್ತೀಯಪ್ಪ ನೀನು ಅಂತ ಹೇಳಿದ್ರೆ IAS ಆಗ್ತೀನಿ, IPS ಆಗ್ತೀನಿ, ಅಂದ್ರೆ ಅದ್ರ ಬಗ್ಗೆ ಅರಿವಿರಲ್ಲ. ಹೌದು, ಎಷ್ಟು ಟಫ್ ಇದೆ ಅಂತ ಗೊತ್ತಿಲ್ಲ, ಆದ್ರೆ ಅದಕ್ಕೆ ವರ್ಕ್ ಮಾಡೋದಿಲ್ಲ. ನೀವು ಕೂಡ ಒಂದು 3 ವರ್ಷ ಕಷ್ಟಪಟ್ಟು ಕೂಡ ಆಮೇಲೆ ಅದನ್ನ ಕ್ಲಿಯರ್ ಮಾಡಿದ್ದು. ಅದು ನಿಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಈಗ ಬಹಳಷ್ಟು ಜನ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೆ ನಾನು ಮಾಡಬೇಕು ಅಂತ ಹೇಳಿ 1-2 ಅಟೆಂಪ್ಟ್ 3 ಅಟೆಂಪ್ಟ್ ಮಾಡಿದ್ಮೇಲೆ ಸ್ವಲ್ಪ ಸೋತೋಗ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಆಗಲ್ಲಪ್ಪ, ಕಷ್ಟ ಇದೆ, ಬೇರೆ ಕೆಲಸ ಆಗಲ್ಲ, ಇಲ್ಲ ಅಂದ್ರೆ ಹೋಗ್ತಾ ಇರುತ್ತೆ. ಆಮೇಲೆ ಮನೆಯಿಂದನೂ ಪ್ರೆಷರ್ ಬಂದ್ಬಿಡುತ್ತೆ. ಖಂಡಿತವಾಗ್ಲೂ ಇರುತ್ತೆ. ನೀನೇನು ಮಾಡ್ತಾ ಇಲ್ಲ, ಹುಡುಗರಿಗಂತೂ ಇನ್ನೂ ಸ್ವಲ್ಪ ಟೆನ್ಷನ್ ಆಗ್ಬಿಡುತ್ತೆ. ನೀನು ಅರ್ನೆ ಮಾಡ್ತಾ ಇಲ್ಲ ಇಂಜಿನಿಯರಿಂಗ್ ಅಂತ. ಹುಡುಗಿರಿಗೆ ಬೇರೆ ತರ ಪ್ರೆಷರ್ ಬರುತ್ತೆ, ನೀನು ಮದ್ವೆ ಆಗು, ಹೀಗ್ ಮಾಡು. ಅದು ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಈ ಎಕ್ಸಾಮ್ ಹೆಂಗಂದ್ರೆ ನಿಮ್ಗೆ 2 ವರ್ಷ ಸಿಲೆಬಸ್ ಕಂಪ್ಲೀಟ್ ಮಾಡ್ಲಿಕ್ಕೇನೆ ಬೇಕು. ಆಮೇಲೆ ನಂದೇನಾಯ್ತು, ಒಂದು 2021-22 ನಲ್ಲಿ ಒಂದು ಸಿಲೆಬಸ್ ಒಂದು ಮಟ್ಟಕ್ಕೆ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಪ್ರಿಲಿಮ್ಸ್ ನಲ್ಲಿ 2 ಪೇಪರ್ ಇರುತ್ತೆ. ಪೇಪರ್ 1, ಪೇಪರ್ 2. ಒಂದು ಸಾಮಾನ್ಯ ಅಧ್ಯಯನ ಅಂತ ಇರುತ್ತೆ, ಜನರಲ್ ಸ್ಟಡೀಸ್. ಅದರಲ್ಲಿ ಎಕಾನಮಿ, ಜಿಯೋಗ್ರಫಿ, ಪಾಲಿಟಿ ಎಲ್ಲ ಕೇಳ್ತಾರೆ. ಸಾಮಾನ್ಯ ಅಧ್ಯಯನ ನಂಬರ್ 2 ಅಂದ್ರೆ ಆಪ್ಟಿಟ್ಯೂಡ್ ಟೆಸ್ಟ್, ಅದು ಮ್ಯಾಥಮ್ಯಾಟಿಕ್ಸ್. ಆ ಪೇಪರ್ ಇರುತ್ತೆ. ನಾನೇನ್ ಮಾಡಿದ್ದೆ ಅಂದ್ರೆ ಫಸ್ಟ್ ಪೇಪರ್ ಮೇಲೆ ಫುಲ್ ಅಟೆನ್ಷನ್ ಕೊಟ್ಬಿಟ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದೆ. ಅದರಲ್ಲಿ ಕಟ್ ಆಫ್ ಏನಿರುತ್ತೆ ಜನರಲ್ಗೆನೆ, ಅದಕ್ಕಿಂತನೂ ಒಂದು 20 ಮಾರ್ಕ್ಸ್ ಜಾಸ್ತಿನೇ ಬರೋ ತರ ನಾನು ಓದಿದ್ದೆ. ಅದು ಆಮೇಲೆ ಗೊತ್ತಾಗುತ್ತೆ ಮಾರ್ಕ್ಸ್, ಆಮೇಲೆ ನೋಡಿದ್ದೆ ನಾನು. ಬಟ್ ಏನಾಯ್ತು ಅಂದ್ರೆ ಸೆಕೆಂಡ್ ಪೇಪರ್ ನ ನೆಗ್ಲೆಕ್ಟ್ ಮಾಡಿದ್ದೆ. ಐ ಥಾಟ್ ನಾನು ಇಂಜಿನಿಯರ್, ಮ್ಯಾಥ್ಸ್ ಹೆಂಗಿದ್ರು ನೋಡ್ಕೋಬಹುದು ಆತರ. ಆಮೇಲೆ ನಾನು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ನೋಡಿದ್ದೆ.
ಅದ್ರ ಪ್ರಕಾರ ಪೇಪರ್ ಈಸಿನೇ ಇತ್ತು. ಬಟ್ ನಾನು ಅಪಿಯರ್ ಆದಾಗ ಏನಾಯ್ತು ಅಂದ್ರೆ, ಇವಾಗ ನೀವು ನೋಡಿದ್ರೆ ಸಾಮಾನ್ಯ ಅಧ್ಯಯನ ನಂಬರ್ 2 ಪೇಪರ್, ಜನರಲ್ ಸ್ಟಡೀಸ್ 2 ಪೇಪರ್, ಅದು ಸ್ವಲ್ಪ ಕಠಿಣ ಆಗ್ಬಿಟ್ಟಿದೆ. ಅಂದ್ರೆ ಈಗ ನೀವು ಕ್ಯಾಟ್ ಅಂತ ಹೇಳ್ತಾರಲ್ಲ, IIM ಗೆ ಬರೆಯೋ ಎಕ್ಸಾಮ್, ಅದರಲ್ಲಿ ಕಂಪ್ಲೀಟ್ ಆಪ್ಟಿಟ್ಯೂಡೇ ಇರೋದು, ಅದರಲ್ಲಿ ಸಬ್ಜೆಕ್ಟಿವ್ ಏನೂ ಇಲ್ಲ. ಸೊ ಅದರಲ್ಲಿ ಏನ್ ಕ್ವಶನ್ ಕೇಳ್ತಾರೋ ಆ ಮಾದರಿ ಕ್ವಶನ್ಗಳು ಬರಕ್ ಶುರುವಾಗಿದೆ. ಸೊ ಅದಕ್ಕೆ ಬಹಳ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಿಮ್ದು ಥಿಂಕಿಂಗ್, ರೀಸನಿಂಗ್ ಎಲ್ಲ ಬಹಳ ಚೆನ್ನಾಗಿರ್ಬೇಕು. ಸೊ ನಾನು ಎಕ್ಸಾಮ್ ಹಾಲ್ ನಲ್ಲಿ ಅದ್ ನೋಡ್ಬಿಟ್ಟು ಸ್ವಲ್ಪ ಪ್ಯಾನಿಕ್ ಆಗಿ ಐ ಕುಡ್ ನಾಟ್ ಡೂ ಇಟ್ ಕರೆಕ್ಟ್ಲಿ. 2 ಅಟೆಂಪ್ಟ್ಸ್ ಅದರಿಂದಾನೇ ಹೋಯ್ತು ನಂದು. ಆಮೇಲೆ ಐ ಟುಕ್ ಪ್ರಾಪರ್ ಕೋಚಿಂಗ್. 1 ವರ್ಷದಲ್ಲಿ ಏನಾಗಿತ್ತು ಅಂದ್ರೆ, ಬಿಕಾಸ್ ಆಫ್ ಕೋವಿಡ್ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬಿಟ್ಟು ನೆಕ್ಸ್ಟ್ ಅಟೆಂಪ್ಟ್ ವಾಸ್ ಜಸ್ಟ್ 6 months ಅವೇ ಇನ್ಸ್ಟೆಡ್ ಆಫ್ 1 year ಅವೇ. ಸೊ ಅವಾಗ ನಂಗೆ ಸಫಿಷಿಯಂಟ್ ಟೈಮ್ ಕೂಡ ಸಿಗ್ಲಿಲ್ಲ ಆಪ್ಟಿಟ್ಯೂಡ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ. ಇದನ್ನು ಆಪ್ಷನಲ್ ಸಿಲೆಬಸ್ ಆಗಿರಲಿಲ್ಲ, ಜಿಯೋಗ್ರಫಿ ಸಿಲೆಬಸ್ ನಂದು. ಸೊ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ, ಜನರಲ್ ಸ್ಟಡೀಸ್ ಪೇಪರ್ 2 ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಅದಕ್ಕೂ ಸಮಾನ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು, ಆದ್ಯತೆ ಕೊಟ್ಬಿಟ್ಟು, ಕೋಚಿಂಗ್ ಬೇಕಿದ್ರೆ ಕೋಚಿಂಗ್ ತಗೊಂಡು ನಿಮ್ದು ಮ್ಯಾಥ್ಸ್ ಅಂಡ್ ಆಪ್ಟಿಟ್ಯೂಡ್ ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ನಂದು ಅಡ್ವೈಸ್. ಈಗ ಫಿಲ್ಮ್ಸ್ ನ ಕ್ಲಿಯರ್ ಮಾಡ್ತೀರಿ, ಮೇನ್ಸಿಗೆ ಬರ್ತೀರಿ, ಯಾವುದು ಆಪ್ಷನಲ್ ತಗೊಂಡಿರ್ತೀರಿ ಪೇಪರ್ ನೀವು? ಸರ್ ನಾನು ಜಿಯೋಗ್ರಫಿ ತಗೊಂಡಿದ್ದೆ. ಜಾಗ್ರಫಿ ಯಾಕೆ? ನೀವು ಇಂಜಿನಿಯರ್ ಸ್ಟೂಡೆಂಟ್. ಹೇಳ್ತೀನಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಒಂದು ಆಪ್ಷನಲ್ ಇದೆ ಆಕ್ಚುಲಿ. ಬಟ್ ನಾನು ಏರ್ಫೋರ್ಸಿಗೆ ಸೇರಿದಾಗ 2011 ನಲ್ಲಿ, ಅವಾಗ ಟಚ್ ಸ್ವಲ್ಪ ಬಿಟ್ಟು ಹೋಗಿ ಶುರುವಾಯ್ತು ಎಲೆಕ್ಟ್ರಿಕಲ್ ಮೇಲೆ. ಯಾಕಂದ್ರೆ ನಂದು ನೇಚರ್ ಆಫ್ ಜಾಬ್ ಇದ್ದಿದ್ದು ಏರ್ಫೋರ್ಸ್ ಅಲ್ಲಿ ಏರ್ಕ್ರಾಫ್ಟ್ ಮೇಲೆ ಕೆಲಸ ಮಾಡೋದು, ಏರ್ಕ್ರಾಫ್ಟ್ ಫ್ಲೈಯಿಂಗ್ ರೆಡಿಸ್ ನೋಡ್ಕೊಳ್ಳೋದು. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಾನು ಜಾಬ್ ಮಾಡೇ ಇರಲಿಲ್ಲ. ಆಮೇಲೆ ಬೇರೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್, ಜಿಯೋಗ್ರಫಿ ಅಂದ್ರೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಆಗುತ್ತೆ. ಇದು ತಗೊಂಡ್ರೆ ಏನ್ ಅಡ್ವಾಂಟೇಜ್ ಅಂದ್ರೆ, ಇದರಲ್ಲಿ ಕೆಲವು ಕಾಮನ್ ಪಾರ್ಟ್ಸ್ ಇರುತ್ತೆ, ಇದರಿಂದ ನೀವು ಸಾಮಾನ್ಯ ಅಧ್ಯಯನದ ಪೇಪರ್ಸ್ ಓದಂಗ ಆಗುತ್ತೆ. ಸೊ ಓವರ್ಲ್ಯಾಪ್ ಇದೆ. ಪ್ಲಸ್ ಜಿಯೋಗ್ರಫಿದ ಏನ್ ಅಡ್ವಾಂಟೇಜ್ ಅಂದ್ರೆ, ಫಿಸಿಕಲ್ ಜಿಯೋಗ್ರಫಿ ಅಂತ ಒಂದಿದೆ, ಹ್ಯೂಮನ್ ಜಿಯೋಗ್ರಫಿ ಅಂತ ಒಂದಿದೆ. ಸೊ ಫಿಸಿಕಲ್ ಜಿಯೋಗ್ರಫಿ ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್ ತರ ಆಬ್ಜೆಕ್ಟಿವ್ ಇರುತ್ತೆ, ಇಂಜಿನಿಯರ್ಸ್ ಸೂಟ್ ಆಗೋ ತರ. ಹ್ಯೂಮನ್ ಜಿಯೋಗ್ರಫಿ ಸ್ವಲ್ಪ ಥಿಯರಿ ಪಾರ್ಟ್. ಸೊ ನನಗೆ ಬೇಕಾಗೋ ತರ ಫಿಸಿಕಲ್ ಜಿಯೋಗ್ರಫಿ ಕೂಡ ಇತ್ತು. ಆಮೇಲೆ ನನಗೆ ಒಳ್ಳೆ ಮೆಂಟರ್ ಸಿಕ್ಕಿದ್ರು ಬ್ಯಾಂಗ್ಳೂರಲ್ಲಿ ಒಬ್ರು. ಅವರಿಂದನೂ ಒಂದು 50% ಅವ್ರದ್ದೇ ಇನ್ಫ್ಲುಯೆನ್ಸ್ ಇಂದ ನಾನು ತಗೊಂಡೆ ಅಂತ ಹೇಳ್ಬೋದು. ಅವ್ರದ್ದು ಟೀಚಿಂಗ್ ನನಗೆ ಇಷ್ಟ ಆಯ್ತು. ಅವರು ಹೇಳ್ಕೊಡೋದ್ರಿಂದ ಫಿಸಿಕಲ್ ಜಿಯೋಗ್ರಫಿ ಚೆನ್ನಾಗಿ ಮನದಟ್ಟಾಯ್ತು ನನಗೆ. ಹ್ಯೂಮನ್ ಜಿಯೋಗ್ರಫಿ ನಾನು ಆಮೇಲೆ ಪ್ರಿಪೇರ್ ಆದೆ. ಸೊ ಆ ಮಿಕ್ಸ್ ಇತ್ತಲ್ಲ, ಲೈಕ್ ಹಾಫ್ ವಾಸ್ ಆಬ್ಜೆಕ್ಟಿವ್, ಹಾಫ್ ವಾಸ್ ಸಬ್ಜೆಕ್ಟಿವ್. ಸೊ ಅದು ಒಳ್ಳೆ ಇಂಜಿನಿಯರ್ಸ್ಗೆ ಕರೆಕ್ಟ್ ಅನಿಸ್ತು ನನಗೆ. ಅದಕ್ಕಾಗಿ ಜಾಗ್ರಫಿ ತಗೊಂಡ್ರಿ. ಹೌದು. ಆಮೇಲೆ ಅದೇ ಓವರ್ಲ್ಯಾಪ್ ಇರುತ್ತಲ್ಲ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ ಜೊತೆ. ಸೊ ನೀವು ಇದನ್ನ ಕಂಪ್ಲೀಟ್ ಓದಿದ್ರೆ ಜನರಲ್ ಸ್ಟಡೀಸ್ ಪೇಪರ್ 3 ನಲ್ಲಿ ಎಷ್ಟೊಂದು ಅಗ್ರಿಕಲ್ಚರ್, ಎಕಾನಮಿ ಪಾರ್ಟ್ಸ್ ಅದಕ್ಕೂ ಪ್ರಿಪೇರ್ ಆದಂಗೆ ಆಗುತ್ತೆ, ಕವರ್ ಆದಂಗೆ ಆಗುತ್ತೆ. ಅದಕ್ಕೆ ಅನ್ಬಿಟ್ಟು ಹೆಲ್ಪ್. ಬಹಳ ಚೆನ್ನಾಗಿ ಹೇಳಿದ್ರಿ ವಿನುತಾ ಅವ್ರೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಯಾವ ಸಬ್ಜೆಕ್ಟ್ ನ ಚೂಸ್ ಮಾಡ್ತೀವಿ, ಆ ಚೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವರು ಹೇಳಿದಾಗೆ ಮೆಡಿಕಲ್ ಓದಿರ್ತಾರೆ, ಇಂಜಿನಿಯರಿಂಗ್ ಓದಿರ್ತಾರೆ, ಅವ್ರ ಬ್ರಾಂಚ್ ತಗೊಂಡ್ರೆ ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದು ಮಾತ್ರ ಓದಬೇಕಾಗುತ್ತೆ. ಆದರೆ ಈ ಥರ ಸಬ್ಜೆಕ್ಟ್ ತಗೊಂಡಾಗ ನೀವು ಬೇರೆದನ್ನು ಕವರ್ ಮಾಡ್ದಂಗೆ ಆಗುತ್ತೆ. ಯಾಕೆಂತಂದ್ರೆ ಈಗ ಬೇರೆ ಜನರಲ್ ಪೇಪರ್ಗಳಲ್ಲೂ ಕೂಡ ಈ ಥರ ಸಬ್ಜೆಕ್ಟ್ಸ್ಗಳು ಸೇಮ್ ಇದ್ದಾಗ ನಿಮಗೆ ಅದು ಓದಂಗೆ ಆಗುತ್ತೆ, ಇದು ಓದಂಗೆ ಆಗುತ್ತೆ, ನಿಮಗೆ ಟೈಮು ಸೇವ್ ಆಗುತ್ತೆ, ತುಂಬಾ ಸೇವ್ ಆಗುತ್ತೆ, ಮತ್ತು ನಿಮಗೆ ಕಾನ್ಫಿಡೆಂಟ್ ಬಿಲ್ಡೂ ಆಗುತ್ತೆ. ಇನ್ನೊಂದು ನಾನು ಇದರಲ್ಲಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ, ಈ ಸಲ ನೀವು ನೋಡಿದ್ರೆ ಕರ್ನಾಟಕ ಟಾಪರ್ ಒಬ್ರು ರಂಗಮಂಜು ಅಂದ್ಬಿಟ್ಟು 24ನೇ ರ್ಯಾಂಕ್ ತಗೊಂಡಿದ್ದಾರೆ. ಅವರು ಡಾಕ್ಟರ್, ಬಟ್ ಅವ್ರು ತಗೊಂಡಿದ್ದ ಆಪ್ಷನಲ್ ಆಂಥ್ರೋಪಾಲಜಿ. ಆದ್ರೆ ಕೆಲವು ಡಾಕ್ಟರ್ಸ್ ಇದ್ದಾರೆ, ಅವರು ಈಗ ಸಪೋಸ್ ಕೆಲವರು ಗೋಲ್ಡ್ ಮೆಡಲಿಸ್ಟ್ ಇರ್ತಾರೆ, ಅವರು ಬಹಳ ಸ್ಟ್ರಾಂಗ್ ಇರ್ತಾರೆ ಅವ್ರ ಫೀಲ್ಡ್ ಅಲ್ಲಿ. ಅಂಥವ್ರು ಅವ್ರದೇ ಬ್ರಾಂಚ್ ತಗೊಂಡ್ರು ಏನ್ ಕಷ್ಟ ಆಗುದಿಲ್ಲ, ಯಾಕಂದ್ರೆ ಅದ್ರಲ್ಲಿ ಅವ್ರಿಗೆ ಏನು ಪ್ರಿಪೇರ್ ಮಾಡೋದೇ ಬೇಕಾಗೋದಿಲ್ಲ. ಇಫ್ ನೀವು ತುಂಬಾ ಟಾಪ್ ಅಲ್ಲಿ ಪಾಸ್ ಆಗಿದ್ರಿ ಡಿಗ್ರಿನಲ್ಲಿ ಅಂದ್ರೆ, ಅಂಡ್ ಈಗ ಜಸ್ಟ್ ಪಾಸ್ ಆಗಿದ್ದೀರಾ, ಇವಾಗಲೇ ಫ್ರೆಶ್ ಆಗಿ ಗ್ರಾಜುಯೇಟ್ ಆಗಿ ಬಂದಿದ್ದೀರಾ ಅಂದ್ರೆ, ಯು ಕ್ಯಾನ್ ಗೋ ಹೆಡ್ ವಿತ್ ದಟ್. ಯಾಕಂದ್ರೆ ಅದ್ರಲ್ಲಿ ಬಹಳ ಸಮಯ ಉಳಿಯುತ್ತೆ ನಿಮ್ಗೆ. ಅದೂ ಒಂದು ಒಳ್ಳೆ ಸ್ಟ್ರಾಟಜಿ ಆಗುತ್ತೆ. ಅದು ಯಾವುದು ನಿಮ್ಗೆ ಪಾಸಿಟಿವ್ ನೆಗೆಟಿವ್ ಎರಡು ನೋಡ್ಬಿಟ್ಟು, ನಿಮ್ಗೆ ಸಮಯ ಜಾಸ್ತಿ ಉಳಿದು ಇಂಪಾರ್ಟೆಂಟಾ ಅಥವಾ ಬೇರೆ ಓವರ್ಲ್ಯಾಪ್ ಆಗೋದು, ಕಾಮನ್ ಫ್ಯಾಕ್ಟರ್ ಇರೋದು ಇಂಪಾರ್ಟೆಂಟಾ, ಅದು ನೋಡ್ಕೊಂಡು ನೀವು ಡಿಸಿಷನ್ ತಗೋಬೇಕು. ನೀವು ಆಗ್ಲೇ ಕೂಡ ಹೇಳಿದ್ರೆ ನನ್ನ 4ನೇ 5ನೇ ಅಟೆಂಪ್ಟ್ ಅಂತ ಹೇಳಿ. ಕೆಲವರು ಏನ್ ಮಾಡ್ತಾರೆ, ಒಂದು 2-3 ಅಟೆಂಪ್ಟ್ಗಳಲ್ಲಿ ಫಿಲಿಮ್ಸ್ ಪಾಸ್ ಆಗ್ಬೋದು, ಮೇನ್ಸಿಗೆ ಬಂದಾಗ ಒಂದು ಸಬ್ಜೆಕ್ಟ್ ತಗೊಂತಾರೆ. ಆ ಸಬ್ಜೆಕ್ಟ್ ಅವ್ರಿಗೆ ಆ ಒಂದು ಏನು ಕಾನ್ಫಿಡೆಂಟ್ ಬರೋದಿಲ್ಲ. 2 ವರ್ಷ ಮಾಡ್ಬೋದು, 3ನೇ ವರ್ಷ ಚೇಂಜ್ ಮಾಡ್ಬಿಡ್ತಾರೆ. ಆ ಥರ ಅಂತೂ ಮಾಡಕ್ ಹೋಗ್ಬಿಡಿ ಅಲ್ವಾ. ಅದು ಬಹಳ ದೊಡ್ಡ ಮಿಸ್ಟೇಕ್. ಅದು ನಿಮಗೆ ಮತ್ತೆ 2 ವರ್ಷ ಲಾಸ್ ಆಗುತ್ತಲ್ವಾ. ಖಂಡಿತ. ಮತ್ತೆ ನೀವು ಎಕ್ಸೀಡ್ ಮಾಡೋಕ್ಕಾಗೋದಿಲ್ಲ, ಮತ್ತೆ ಮೊದಲಿಂದ ಓದಬೇಕಾಗುತ್ತೆ. ಅದು ಕೂಡ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ವರ್ಷ ಅಲ್ಲ, 4 ವರ್ಷ ಅಲ್ಲ, 5 ವರ್ಷ ನಿಮಗೆ ಆ ವಿಷಯದ ಮೇಲೆ ಮತ್ತು ಕೆಲಸದ ಮೇಲೆ ಪ್ರೀತಿ ಇದ್ರೆ ಡೆಫಿನೆಟ್ಲಿ ವಿಲ್ ಸಕ್ಸೀಡ್. ಈಗ ಮೇನ್ಸ್ ಕ್ಲಿಯರ್ ಮಾಡ್ತೀರಿ, ಇಂಟರ್ವ್ಯೂ ಹೇಗಾಯ್ತು ನಿಮಗೆ? ಯಾರ್ಯಾರೆಲ್ಲ ಇದ್ರು, ಮತ್ತೆ ಇಂಟರ್ವ್ಯೂ ಏನೇನು ಪ್ರಶ್ನೆಗಳು ಬಂತು ಅದನ್ನ ಹೇಳ್ಬೋದಾ? ಇಂಟರ್ವ್ಯೂ ನನಗೆ ಮೊದಲಿಂದನೂ ಬಹಳ ಕಾನ್ಫಿಡೆನ್ಸ್ ಇತ್ತು, ನಾನು ಹ್ಯಾಂಡಲ್ ಮಾಡ್ಬೋದು ಅಂತ. ಯಾಕಂದರೆ ಅದು ಏರ್ಫೋರ್ಸ್ನಲ್ಲೂ ಕೂಡ ನಾನು ಕಮೆಂಟ್ರಿ ಟೀಮಲ್ಲಿದ್ದೆ. ಆಮೇಲೆ ಸೀನಿಯರ್ಸ್ ಜೊತೆ ಎಲ್ಲ ಡೈಲಿ ನಾವು ಮಾಡೋ ಕೆಲಸದಲ್ಲೆಲ್ಲ ಕಾನ್ಫಿಡೆನ್ಸ್ ಇತ್ತು. ಸೊ ಓನ್ಲಿ ಥಿಂಗ್, ನಾನು ಕರೆಂಟ್ ಅಫೇರ್ಸ್ ಬ್ರಷ್ ಅಪ್ ಮಾಡಿಕೊಂಡೆ. ಆ 3 months ಫ್ರಮ್ ಮೇನ್ಸ್ ಟು ಇಂಟರ್ವ್ಯೂ ಏನೇನು ಕರೆಂಟ್ ಅಫೇರ್ಸ್ ನಡೆದಿದೆ ಆ ಪೇಪರ್ಸ್ನೆಲ್ಲ ಅವತ್ತೇ ಓದಬೇಕು. ಬಟ್ ಕೆಲವು ಬ್ಯಾಕ್ಲಾಗ್ ಇದ್ರೆ
ಇದ್ರೆ ಅದನ್ನ ಹೆಂಗಾದ್ರೂ ಮಾಡಿ ಕವರ್ ಮಾಡ್ಕೋಬೇಕು ನೀವು. ಆಮೇಲೆ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಂತ ಎಷ್ಟೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ನಡೆಸ್ತಾರೆ, ಅದ್ರಲ್ಲೂ ನಾನು ಎನ್ರೋಲ್ ಆಗಿದ್ದೆ. ಮಾಕ್ ಇಂಟರ್ವ್ಯೂ ಮಾಡ್ತಾರೆ, ಜೊತೆ ಕೆಲವರು ಥಿಯರಿ ಕೂಡ ಹೇಳ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಒಂದು ಶಾರ್ಟ್ ಕ್ರಾಶ್ ಕೋರ್ಸ್ ತರ ಮಾಡ್ತಾರೆ. ಯಾಕಂದ್ರೆ ಕೆಲವು ಇಂಟರ್ವ್ಯೂಸ್ ಅಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಬಗ್ಗೆನೂ ಕ್ವಶನ್ ಕೇಳ್ಬಿಡ್ಬೋದು. ಇಂಜಿನಿಯರಿಂಗ್ ಅಂತಲ್ಲ, ನೀವು ಹ್ಯುಮ್ಯಾನಿಟೀಸ್ ಆದ್ರೆ ಹ್ಯುಮ್ಯಾನಿಟೀಸ್ ಬಗ್ಗೆನೂ ಕೇಳ್ಬೋದು, ಸೀಯಿಂಗ್ ಯುವರ್ ಬ್ಯಾಕ್ ಗ್ರೌಂಡ್. ಅದು ಯೂಶಲಿ ಫ್ರೆಶರ್ಸ್ ಕೇಳ್ತಾರೆ, ಬಿಕಾಸ್ ಅವ್ರಿಗೆ ಬೇರೆ ಏನು ಕೇಳಕ್ಕೆ ಅವರು ಪ್ರೊಫೈಲ್ ಅಲ್ಲಿ ಇರೋದೇ ಇಲ್ಲ, ವರ್ಕ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ನನಗೆ ಬಿಕಾಸ್ ಐ ಹ್ಯಾಡ್ 10 ವರ್ಷ ಎಕ್ಸ್ಪೀರಿಯನ್ಸ್. ಹೌದೌದು. ಸೊ ನನಗೆ ಅದು ಅಡ್ವಾಂಟೇಜ್ ಆಯ್ತು. ಯಾಕಂದ್ರೆ ನಾನು ಏನ್ ಟೆನ್ಷನ್ ಅಲ್ಲಿ ಇದ್ದೆ ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ಕೇಳ್ಬಿಟ್ರೆ ನಂಗೆಲ್ಲ ಮರ್ತೋಗಿದ್ಯಲ್ಲಪ್ಪ ಅಂತ ಭಯ ಆಗಿತ್ತು. ಬಟ್ ಅವರು ಕೂಡ ಕಾಮನ್ ಸೆನ್ಸ್ ಯೂಸ್ ಮಾಡಿ ದೇ ಆಲ್ಸೋ ಆಸ್ಕ್ ಮಿ ಓನ್ಲಿ ಅಬೌಟ್ ಏರ್ ಫೋರ್ಸ್. ಈಗ ಅಗ್ನಿವೀರ್ ಸ್ಕೀಮ್ ಬಗ್ಗೆ ಕೇಳಿದ್ರು, ಏರ್ ಫೋರ್ಸ್ ಅಲ್ಲಿರೋ ಲೇಟೆಸ್ಟ್ ಯುದ್ಧ ವಿಮಾನಗಳ ಬಗ್ಗೆ ಅದ್ರ ಫೀಚರ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರು. ಆಮೇಲೆ ಕೆಲವು ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಲೈಕ್ ಜನರಲ್ ಮನೇಕ್ ಶಾ ಹೇಳಿದ್ದು ಒಂದು ಕೋಟ್ ಹೇಳ್ಬಿಟ್ಟು ಇದರ ಅರ್ಥ ಏನು ನೀವು ಹೇಳಿ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರು. ಸೊ ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇತ್ತು ಅಂಡ್ ಬಹಳ ರಿಲೆವೆಂಟ್ ಕ್ವೆಶನ್ಸ್ ಇತ್ತು. ಅವರು ಕೂಡ ಅರ್ಥ ಮಾಡ್ಕೊಂಡ್ರು. ದೇ ಆರ್ ವೆರಿ ಸೀನಿಯರ್ಸ್ ಅಂಡ್ ವೆರಿ ಅಕಂಪ್ಲಿಷ್ಡ್ ಪೀಪಲ್. ಸೊ ನಂದು ಪ್ರೊಫೈಲ್ ನೋಡ್ಬಿಟ್ಟು ನನಗೆ ಯಾವ ಕ್ವೆಶನ್ ಕೇಳಿದ್ರೆ ಐ ವಿಲ್ ಬಿ ಏಬಲ್ ಟು ಸ್ಪೀಕ್. ಇಂಟರ್ವ್ಯೂ ಅಲ್ಲಿ ನಾನು ನೋಡಿದ ಪ್ರಕಾರ ಏನಂದ್ರೆ ದೇ ವಾಂಟ್ ಯು ಟು ಸ್ಪೀಕ್. ಅವ್ರು ನೀವು ಮಾತಾಡಬಾರ್ದು ಅಂತ ಕ್ವೆಶನ್ ಕೇಳಲ್ಲ, ನೀವು ಮಾತಾಡ್ಲಿ ಅಂತ ಕ್ವೆಶನ್ ಕೇಳ್ತಾರೆ. ಅವರು ನಿಮ್ಮ ಆನ್ಸರ್ ನ ನೋಡ್ತಾ ಇಲ್ಲ, ನಿಮ್ಮ ಆನ್ಸರ್ ಮುಖಾಂತರ ನಿಮ್ಮ ಪರ್ಸನಾಲಿಟಿನ ಜಡ್ಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಒಂದು ಸೈಕಾಲಜಿ ಆಲ್ಸೋ ದೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಯುವರ್ ಲೀಡರ್ಶಿಪ್ ಕ್ವಾಲಿಟಿ, ಆಫೀಸರ್ ಲೈಕ್ ಕ್ವಾಲಿಟಿ, ಅದನ್ನ ಜಡ್ಜ್ ಮಾಡ್ಲಿಕ್ಕೆ ಅವರು ಟ್ರೈ ಮಾಡ್ತಾ ಇರ್ತಾರೆ. ನಾವು ಏನ್ ಅನ್ಕೋತೀವಿ ಅಂದ್ರೆ ಅದೇ ಫ್ಯಾಕ್ಚುಯಲ್ ಕ್ವೆಶನ್ಸ್ ಕೇಳ್ತಾರೆ ಅನ್ಬಿಟ್ಟು ಅದನ್ನ ಓದ್ಕೊಂಡು ಫೋಕಸ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ದೇ ಆರ್ ಲುಕಿಂಗ್ ಅಟ್ ಸಮಥಿಂಗ್ ಎಲ್ಸ್. ಅವರು ಆ ಪ್ರಶ್ನೆಗಳ ಮುಖಾಂತರ ನಿಮ್ಮ ಪರ್ಸನಾಲಿಟಿ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನೋಡ್ತಾ ಇರ್ತಾರೆ, ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇರ್ತಾರೆ ಅವರು. ಯಾಕೆ ಅಂತಂದ್ರೆ ನೀವು ಏನ್ ಯೋಚನೆ ಮಾಡ್ತೀರಿ ಅದನ್ನ ಬಿಟ್ಟು ಅವ್ರು ಬೇರೆ ಕೇಳ್ತಾರೆ. ಹೌದು. ಆಮೇಲೆ ನೀವೇನಾದ್ರೂ ನಂದು ಇದು ಹಾಬಿ ಇದು ಅಥವಾ ನಮ್ದು ಇವರು ರೋಲ್ ಮಾಡೆಲ್ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಅವ್ರು ಫರ್ದರ್ ಕ್ವೆಶನ್ ಕೇಳಿದಾಗ ನೀವು ಅದ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಗ್ತದೆ. ಇದು ಆನೆಸ್ಟಿ, ಇಂಟಿಗ್ರಿಟಿ, ಈ ವಿಷಯಗಳನ್ನು ಕೂಡ ಚೆಕ್ ಮಾಡ್ತಾರೆ ಇಂಟರ್ವ್ಯೂ ನಲ್ಲಿ. ಬಹಳ ಚೆನ್ನಾಗಿ ಹೇಳಿದ್ರಿ ವಿನೀತ್ ಅವರೇ. ಈಗ ನೀವು 906ನೇ ರ್ಯಾಂಕ್ ತಗೊಂಡಿದ್ದೀರಿ. ಆರ್ ಯು ಸ್ಯಾಟಿಸ್ಫೈಡ್? ಸರ್, ನನಗೆ ಈ ರ್ಯಾಂಕ್ ನಲ್ಲಿ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಸಿಗ್ತಾ ಇದೆ, ಇನ್ಕಮ್ ಟ್ಯಾಕ್ಸ್. ಬಟ್ ಇದು ನಂದು 4th ಚಾಯ್ಸ್ ಆಗಿತ್ತು. ನಂಬರ್ 1, 2, 3 ನಲ್ಲಿ IAS, ಫಾರಿನ್ ಸರ್ವಿಸ್ ಮತ್ತೆ IPS ಇತ್ತು. ಸೊ ಅದು ಸಿಕ್ಕಿಲ್ಲ ಅಂತ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. ಸೊ ಅದರಿಂದ ನಾನು 2025 ಅಟೆಂಪ್ಟ್ ಕೂಡ ಬರ್ದಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಎಕ್ಸಾಮ್ಷನ್ ತಗೊಂಡು ಅದಕ್ಕೋಸ್ಕರನೇ ಇವತ್ತು ನಾನು ಮೈಸೂರಲ್ಲಿ ಇರೋದು. ಮೈನ್ಸ್ ಬರೀಲಿಕ್ಕೆ ಅಂತ ಟೇಕನ್ ಎಕ್ಸಾಮ್ಷನ್ ಫ್ರಮ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿನಲ್ಲಿ ಆಗೋ ಕೋರ್ಸ್ ಇಂದ. ಈಗ ಮೈನ್ಸ್ ಮುಗ್ದಿದೆ. ನನ್ನ ಪ್ರಕಾರ ಈ ಸಲ ಒಂದು ಇಂಪ್ರೂವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಇಟ್ ಇಸ್ ಸಬ್ಜೆಕ್ಟಿವ್, ಅದು ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರಲ್ಲ. ಆಬ್ಜೆಕ್ಟಿವ್ ಎಕ್ಸಾಮ್ ಇರಲ್ಲ, ಸಬ್ಜೆಕ್ಟಿವ್ ಇರುತ್ತೆ. ಬಟ್ ರಿಲೇಟಿವ್ ನಾನು ಕಂಪೇರ್ ಮಾಡಿದ್ರೆ ಐ ಹ್ಯಾವ್ ಡನ್ ಕಂಪ್ಯಾರಿಟಿವ್ಲಿ ಬೆಟರ್. ಸೊ ಐ ಆಮ್ ಹೋಪಿಂಗ್ ಇದ್ರಲ್ಲಿ ಸ್ವಲ್ಪ ಅಪ್ಗ್ರೇಡ್ ಆಗಲಿ ಸರ್ವಿಸ್. ಈ ಸಲ ಬರ್ದಿರುವಂತ ಎಕ್ಸಾಮ್ ಸ್ವಲ್ಪ ಅಪ್ಗ್ರೇಡ್ ಅಂತೂ ಖಂಡಿತ ಆಗ್ತೀರಿ ಅನ್ನೋ ಕನ್ಸಲ್ಲಿದೆ. ಎಸ್ ಸರ್, ಅಂದ್ರೆ ಕನಸು ನನಸಾಗ್ಲಿ ಅನ್ನೋ ಆಸೆ ನಮ್ದು. ಯಾಕೆಂದ್ರೆ ನೀವು ಏನು IAS, IPS, IFS ಕನಸನ್ನ ಕಾಣ್ತೀರಿ ಕೂಡ. ಮತ್ತೆ ಮುಂದಿನ ಇನ್ನೊಂದು 3-4 ತಿಂಗಳಲ್ಲಿ ಮೋಸ್ಟ್ಲಿ ನಿಮ್ಗೆ ಇಂಟರ್ವ್ಯೂ ಆಗುತ್ತೆ ಅಂತ ಕಾಣುತ್ತೆ. ಆಮೇಲೆ ಕೂಡ ರಿಸಲ್ಟ್ ಬರುತ್ತೆ. ಆ ಅಪ್ಗ್ರೇಡೇಷನ್ ಆಗಿ ನೀವು ಕನಸು ಕಾಣ್ತಿರೋದು IPS ಇಲ್ಲ IAS ಬಂದ್ರೆ ಬಹಳ ಖುಷಿ. ಮತ್ತೊಮ್ಮೆ ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೋದು. ಇಟ್ ವಿಲ್ ಬಿ ಮೈ ಪ್ಲೆಜರ್ ಸರ್. ಆಮೇಲೆ ಇನ್ನೂ ಒಂದು ನಾನು ಏನು ಹೇಳಬೇಕು ಅಂದ್ರೆ, ಇಂಡಿಯನ್ ರೆವೆನ್ಯೂ ಸರ್ವಿಸ್ ಯಾರಿಗಾದ್ರೂ ಸಿಕ್ಕಿ ಅಕಸ್ಮಾತ್ ಲಾಸ್ಟ್ ಅಟೆಂಪ್ಟ್ ಆಗ್ಬಿಟ್ಟಿದ್ರೆ ಅವ್ರದ್ದು, ಅದ್ರಲ್ಲೂ ಏನು ಬೇಜಾರು ಮಾಡ್ಕೊಳ್ಳೋ ಇದಿಲ್ಲ. ಇಟ್ಸ್ ಆಲ್ಸೋ ವೆರಿ ಗುಡ್ ಸರ್ವಿಸ್. ಅದು ಯಾರಾದ್ರೂ ಲಾಸ್ಟ್ ಅಟೆಂಪ್ಟ್ ಅವರು ಈ ತರ ಟ್ರೈ ಮಾಡಿ ಅವ್ರಿಗೆ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಸಿಕ್ಕಿದ್ರೆ ಅವರು ಕೂಡ ಬಹಳ ಸಂತೋಷವಾಗೇನೆ ಸರ್ವಿಸ್ ಶುರು ಮಾಡಬಹುದು. ಈಗ ನೀವು ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ನೋಡಿದ್ರೆ ದೇರ್ ಆರ್ ಸೋ ಮೆನಿ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಆಫೀಸರ್ಸ್ ಆಲ್ಸೋ. ಸೊ ನಿಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಮಿನಿಸ್ಟರ್ಸ್ ದೇ ಹ್ಯಾವ್ ಚೋಸನ್ IRS ಆಫೀಸರ್ಸ್ ಆರ್ ದರ್ ಪರ್ಸನಲ್ ಸೆಕ್ರೆಟರೀಸ್. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ನಿಮ್ಮ ಏನು ಪರ್ಸನಲ್ ಇದೆಯೋ, ಅಚೀವ್ಮೆಂಟ್ ಇದೆಯೋ. ಸೊ ಏನು ನಿರಾಶರಾಗೋ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ನಾನು ಹೇಳ್ತೀನಿ ಅಷ್ಟೇ. ಬಹಳ ಒಂದು ವಿಶೇಷ ವ್ಯಕ್ತಿತ್ವ ತಮ್ಮದು ವಿನೂತ್ ಅವರೇ. ಆರ್ಮಿ ಸರ್ವಿಸ್ ಮಾಡಿದ್ರಿ, ಆಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರಿ, ಮತ್ತೀಗ ಕೇಂದ್ರ ಸರ್ಕಾರಿ ಹುದ್ದೆ, ಬಹಳ ಉತ್ತಮವಾದಂತಹ ಹುದ್ದೆಗೆ ಹೋಗ್ತಾ ಇದ್ರಿ. ಬಹಳ ಸಂತೋಷದ ವಿಚಾರ. ಅಂದ್ರೆ ಎಲ್ಲಾ ಫೀಲ್ಡ್ ಗಳನ್ನು ನೋಡ್ಬಿಟ್ರಿ ಅಂತ ಅನ್ಸುತ್ತೆ. ಹೌದು. ಒಂದು ಹೆಣ್ಣು ಮಗಳಿಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗಬೇಕು ಅಂತಂದ್ರೆ ಈ ತರ ಎಲ್ಲ ಕೆಲಸಗಳು ಮಾಡಿದಾಗ ಕೂಡ ನಾನು ಎಲ್ಲೋದ್ರೂ ಕೂಡ ಸರ್ವೈವ್ ಆಗ್ತೀನಿ ಅನ್ನುವಂತಹ ಕನಸು, ಆಸೆ ಖಂಡಿತ ಬರುತ್ತಲ್ವಾ. ಆಪರ್ಚುನಿಟಿ ತುಂಬಾ ಇದೆ. ಬಳಸ್ಕೊಳ್ಳೋ ಅಂತ ಅವಕಾಶಗಳನ್ನ ಈಗ ಬೇರೆ ಬೇರೆ ಕಡೆ ಎಲ್ಲ ಇದೆ, ಅದನ್ನ ನೀವು ಬಳಸ್ಕೋಬೇಕಷ್ಟೇ. ಹೌದು. ಆ ನಿಟ್ಟಿನಲ್ಲಿ ತಾವ್ ಏನ್ ಹೇಳ್ತೀರಿ? ಇದು ನಿಮ್ಮ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಸಾಕಪ್ಪ, ನನ್ಗೊಂದು ಗ್ರಾಜುಯೇಷನ್ ಆಯ್ತು, ಕೆಲಸ ಸಿಕ್ತು, ಮದುವೆ ಆಯ್ತು, ಫ್ಯಾಮಿಲಿ ಇದೇ ಊರಲ್ಲಿ ಇರಬೇಕು. ಆ ಒಂದು ಕಂಫರ್ಟ್ ಝೋನ್ ನೀವು ಎಂಟರ್ ಆಗ್ಬಿಟ್ರೆ ನೀವು ಗ್ರೋತ್ ಆಗ್ಲಿಕ್ಕೆ ಆಗಲ್ಲ, ಬೆಳವಣಿಗೆ ಆಗೋದಿಲ್ಲ. ಸೊ ನೀವು ಎರಡಲ್ಲಿ ಒಂದು ಚೂಸ್ ಮಾಡ್ಬೇಕು. ನಿಮಗೆ ಬೆಳವಣಿಗೆನೇ ಬೇಕಾ ಅಥವಾ ಜಸ್ಟ್ ಸಂತೋಷ, ಶಾಂತಿ ಬೇಕಾ ಅಂದ್ಬಿಟ್ಟು ನೀವು ಆರಾಮಾಗಿ ಜೀವನ ಕಳಿಬೇಕು ಅಂದ್ರೆ ಓಕೆ, ಅದು ನಿಮ್ಮ ಆಯ್ಕೆ. ಬಟ್ ನಿಮ್ದು ಕರಿಯರ್ನಲ್ಲಿ ಅಥವಾ ಯಾವುದೇ ಇದ್ರಲ್ಲಾಗಲಿ, ವಿದ್ಯಾಭ್ಯಾಸದಲ್ಲಾಗಲಿ ಬೆಳವಣಿಗೆ ಆಗಬೇಕು ಅಂದ್ರೆ ನೀವು ಒಂದು ಕಂಫರ್ಟ್ ಝೋನಿಂದ ಆಚೆ ಬರಬೇಕು.
ಕಷ್ಟ ಪಡ್ಲೇಬೇಕಾಗುತ್ತೆ. ಬಟ್ ಏನ್ ಗ್ಯಾರಂಟಿ ಅಂದ್ರೆ ನೀವು ಕಷ್ಟಪಟ್ಟರೆ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ. ಇವತ್ತಿಲ್ಲ ಅಂದ್ರೆ ನಾಳೆ ಬರುತ್ತೆ. ಬಟ್ ನೀವು ಟ್ರೈ ಮಾಡ್ಬೇಕು. ಈಗ ಇರೋ ಆಪರ್ಚುನಿಟೀಸ್ ನೀವು ಯೂಸ್ ಮಾಡ್ಬೇಕು. ಏಜ್ ಲಿಮಿಟ್ ಕ್ರಾಸ್ ಆಗ್ಲಿಕ್ಕೆ ಮುಂಚೆನೆ. ಆಮೇಲೆ ನಿಮ್ಮ ತಂದೆ ತಾಯಿ ನಿಮ್ ಜೊತೆ ಇರೋಕೆ ಅವ್ರು ಎದುರುಗಡೆನೆ ನೀವು ಸಾಧನೆ ಮಾಡಿ ತೋರಿಸ್ಬೇಕು. ಸೊ ಇದೆಲ್ಲ ಮಾಡ್ಲಿಕ್ಕೆ ನೀವು ಕಂಫರ್ಟ್ ಝೋನ್ ಇಂದ ಫಸ್ಟ್ ಆಚೆ ಬರಬೇಕು ಅಂತ ನಾನು ಹೇಳ್ತೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಕಷ್ಟ ಬೇಕೇ ಬೇಕಲ್ವ. ಎಲ್ಲ ಸುಲಭದಲ್ಲಿ ಹೆಂಗ್ ಸಿಗುತ್ತೆ? ಈಗ ಒಂದ್ ಯಾವ್ದಾರೋ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕಾದ್ರೂ ಕಷ್ಟ ಇದ್ದೇ ಇರುತ್ತೆ ಅಲ್ವಾ. ಆ ನಿಟ್ಟಿನಲ್ಲಿ ಪೇರೆಂಟ್ಸ್ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ನಿಮಗೆ ಬಹಳಷ್ಟು ಚೆನ್ನಾಗಿ ಪೇರೆಂಟ್ಸ್ ಸಪೋರ್ಟ್ ಇತ್ತು ಅಂತ ಹೇಳಿದ್ರಿ ಅಲ್ವಾ. ತಂದೆ ತಾಯಿ ಹೆಸರು ಹೇಳ್ಬಿಡಿ, ಅವ್ರು ಏನ್ ಮಾಡ್ತಿರೋ ಅಂತ ಹೇಳ್ಬಿಡಿ. ನಮ್ಮ ತಂದೆ ಹೆಸರು ರವೀಂದ್ರನಾಥ್. ಅವರು BSNL ಇಂದ ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆದ್ರು. ತಾಯಿ ಹೆಸರು ರೇಣುಕಮ್ಮ. ಅವರು ಅಕೌಂಟ್ಸ್ ಆಫೀಸರ್ BSNL ಆಗಿ ರಿಟೈರ್ ಆದ್ರು. ಇಬ್ರು ಮೈಸೂರಿನಲ್ಲಿ ಲಾಸ್ಟ್ ಇದರಲ್ಲಿ ಸರ್ವಿಸ್ ಇಂದ ರಿಟೈರ್ ಆದ್ರು. ಅವರಿಬ್ಬರ ಸಪೋರ್ಟ್ ಬಹಳ ಇತ್ತು. ಮೊದಲಿಂದಾನು ಅವ್ರಿಗೆ ಆಸೆ ಇತ್ತು, ಬಟ್ ನಾನು ಮಿಲಿಟರಿ ಸೇರಿದ್ದೆ. ಮಿಲಿಟರಿ ಸೇರೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಅವರು ಇದಕ್ಕೋಸ್ಕರನೇ ಕಾಯ್ತಾ ಇದ್ರು. ಆದ್ರಿಂದ ಅವ್ರದ್ದು ಫುಲ್ ಸಪೋರ್ಟ್ ಇತ್ತು. ನಾನು UPSC ಮಾಡ್ತೀನಿ ಅಂದಾಗ ಅವರು ಕಂಪ್ಲೀಟ್ ಒಪ್ಪಿಗೆ ಕೊಟ್ರು. ಲೈಕ್ ಬೇರೆ ಮನೆಯಲ್ಲಿ ಎಲ್ಲ ಹುಡುಗಿಯರಿಗೂ ಮದ್ವೆ ಆಗು ಹಾಗೆ ಹೀಗೆ ಅಂತ ಫೋರ್ಸ್ ಮಾಡ್ತಾರೆ. ನನಗೂ ಕೂಡ ಹೇಳಿದ್ರು ಒಂದೆರಡು ಮಾತು. ನಾನು ಹೇಳ್ದೆ, ನಾನು ಮದ್ವೆ ಆಮೇಲೆ ನೋಡ್ಕೋತೀನಿ, ಫಸ್ಟ್ ನಾನು ಇದು ಮಾಡ್ಬೇಕು ಅಂತ. ಸೊ ಆವಾಗ ಅವರು ಅದನ್ನ ಬಿಟ್ಬಿಟ್ರು. ಓಕೆ, ನೀನು ಇದನ್ನೇ ಮಾಡು ಅಂತ. ನಮ್ ಮಮ್ಮಿ ನಂದು ಊಟ ತಿಂಡಿ ಎಲ್ಲ ಎಕ್ಸಾಮ್ ಟೈಮ್ ನಲ್ಲಿ ನಾನೇ ಅಡಿಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಎಲ್ಲ ಅವರೇ ಮಾಡಿದ್ರು. ನಮ್ ತಂದೆ ಎಕ್ಸಾಮ್ ಸೆಂಟರ್ ಕರ್ಕೊಂಡು ಹೋಗೋದು ಬರೋದು ಎಲ್ಲ ಅವರೇ ಮಾಡ್ತಾ ಇದ್ರು. ಸೊ ಅವ್ರ ಸಪೋರ್ಟ್ ಮತ್ತೆ ಸಹಾಯ ಇಲ್ದಲೆ ಇದು ಆಗ್ತಾನೆ ಇರ್ಲಿಲ್ಲ. ಆಮೇಲೆ ನಾನು 3 ಅಟೆಂಪ್ಟ್ ಆಗದೆ ಇದ್ದಾಗ ಸ್ಟೇಟ್ ಗವರ್ಮೆಂಟ್ ನಾನು ಸೇರ್ಕೊಂಡೆ. ಅದು ನಂದು ಓನ್ ಇದ್ರಿಂದ ಸೇರ್ಕೊಂಡೆ. ಬಟ್ ಆದ್ರೂ ಅವ್ರ ಪ್ರೋತ್ಸಾಹ ಇತ್ತು. ಮತ್ತೆ ಟ್ರೈ ಮಾಡ್ತೀನಿ ಅಂದಾಗ ಅವರು ಫುಲ್ ಸಪೋರ್ಟ್ ಕೊಟ್ಟು ಪೇಷನ್ಸ್ ಇಂದ ಕಾದು ಹೆಲ್ಪ್ ಮಾಡಿದ್ದಾರೆ. ಸೊ ತಂದೆ ತಾಯಿಗೆ ನಂದು ಬಹಳ ಬಹಳ ಗ್ರೇಟ್ಫುಲ್ ಅಂತ ಹೇಳ್ತೀನಿ. ಅಂಡ್ ದಿಸ್ ಇಸ್ ಮೈ ಅಡ್ವೈಸ್ ಟು ಆಲ್, ಎಲ್ಲರಿಗೂ ಕೂಡ, ಎಲ್ಲಾ ಪೇರೆಂಟ್ಸ್ ಕೂಡ ಸ್ವಲ್ಪ ಪೇಷನ್ಸ್ ಇಂದ ತಮ್ಮ ಮಕ್ಕಳು ಸಕ್ಸಸ್ ಪಡೆಯೋವರೆಗೆ ಅವ್ರಿಗೆ ಅವಕಾಶ ಕೊಡ್ಬೇಕು. ಆಮೇಲೆ ನೀವೇನೇ ಇಲ್ಲ ನಿಮ್ ಕೈಲಾಗಲ್ಲ ಬಿಟ್ಬಿಡು ಅಂತ ಹೇಳ್ಬಿಟ್ರೆ ಅದಕ್ಕಿಂತ ಒಂದು ಡಿಸಪಾಯಿಂಟಿಂಗ್ ಏನು ಇರೋದಿಲ್ಲ. ನಿಮ್ ತಂದೆ ತಾಯಿಯಾಗೇನೆ ಒಂದು ಭರವಸೆ ಕಳ್ಕೊಬಿಟ್ರೆ ಬೇರೆ ಯಾರ ಇದರಿಂದನೂ ಅವ್ರಿಗೇನು ಪರಿಣಾಮ ಆಗಲ್ಲ. ಮುಖ್ಯವಾಗಿ ತಂದೆ ತಾಯಿದು ಭರವಸೆ ಮತ್ತೆ ಕಾನ್ಫಿಡೆನ್ಸ್ ಇರಬೇಕು ಮಕ್ಕಳ ಮೇಲೆ ಅಂತ ನಾನು ಹೇಳ್ತೀನಿ. ಬಹಳ ಸಂತೋಷ ಅವರೇ, ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮತ್ತು ಎಜುಕೇಷನ್ನು, ಹಾಗೆ ಯಾವ ರೀತಿ ನಮ್ಮ ಯಂಗ್ಸ್ಟರ್ಸ್ ಈಗಿನ ಜನ್ರೇಷನ್ ಏನಿದೆ ಆ ಜನ್ರೇಷನ್ನು ಮುಂದೆ ಸಕ್ಸೀಡ್ ಆಗಬೇಕು ಅಂದರೆ ಏನೇನು ಮಾಡಬೇಕು, ಭಾಳ ದೃಢವಾಗಿ ನಿಂತ್ಕೋಬೇಕು, ಕಾನ್ಫಿಡೆಂಟ್ ಆಗಿರಬೇಕು, ಅದನ್ನೆಲ್ಲ ಹೇಳಿದ್ರಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದು ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ದಿಗ್ವಿಜಯ್ ಅವರೇ. ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಇದುವರೆಗೆ ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಗಳಿಸಿದ ಮೈಸೂರಿನ ವಿನುತಾ GR ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ B. ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.